ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢ ಯತೀಶ್ವರಂ ಸಿದ್ಧಾರೂಢ ಯತೀಶ್ವರಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳು, ಪರಶಿವನ ಪರಾವತಾರಿಗಳು, ಭಕ್ತ ಕಾಮಕಲ್ಪದ್ರೂಮರೆನಿಸಿದ ಜಗದಾದಿ ಜಗದ್ಗುರು ಶ್ರೀ ಸಿದ್ಧಾರೂಢರನ್ನು ಎನ್ನ ಹೃತ್ಪದ್ಮದಲ್ಲಿ ಧ್ಯಾನಿಸಿಕೊಂಡು ತತ್ಸ್ವರೂಪರಿಯಾಗಿರುವ ಕಾರ್ಯಕ್ರಮಕ್ಕೆ ಕಾರಣೀಭೂತನಾಗಿರುವ ಮಲ್ಲಿಕಾರ್ಜುನನ ಪವಿತ್ರ ಅಡಿದಾವರೆಗಳನ್ನು ಮನಮಂದಿರದಲ್ಲಿ ಸ್ಥಾಪಿಸಿಕೊಂಡು ಈ ಕ್ಷೇತ್ರದಲ್ಲಿ ಸ್ಥಾಪನೆಗೊಳ್ಳಲಿರುವ ಜಗಜ್ಜನನಿ ಆದಿಶಕ್ತಿ ಭ್ರಮರಾಂಬಿಕೆಯ ಪವಿತ್ರ ಅಡಿದಾವರೆಗಳನ್ನು ಮನಮಂದಿರದಲ್ಲಿ ಧ್ಯಾನಿಸಿಕೊಂಡು ತತ್ಸ್ವರೂಪರು, ಲೋಕ ಕಲ್ಯಾಣ ಹಿತಚಿಂತಕರು, ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಪರಮಪೂಜ್ಯ ಪ್ರಾತಸ್ಮರಣೀಯ ಶ್ರೀ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ತಂದೆಯ ಪವಿತ್ರ ಅಡಿದಾವರೆಗಳಲ್ಲಿ ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ತತ್ಸ್ವರೂಪರು, ಅಕ್ಕನ ಪರಾವತಾರಿಗಳು, ಮುಮುಕ್ಷುಗಳ ಮಹಾಮಾತೆ, ಎನ್ನಾತ್ಮ ಕಲ್ಯಾಣ ಕರ್ತೃಗಳಾದ ಪರಮ ಪೂಜ್ಯ ಪ್ರಾತಸ್ಮರಣೀಯ ಶ್ರೀ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಮಾತೋಶ್ರೀಯವರ ಪಾವನ ಪಾದಾರವಿಂದಕ್ಕೂ ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸಂಗೀತ ಕಲಾ ಬಳಗಕ್ಕೂ ಅನಂತ ಭಕ್ತಿ ನಮನಗಳನ್ನು ಆಚರಿಸಿ ಸತ್ಸಂಗ ಸಮ್ಮೇಳನದಲ್ಲಿ ಭಾಗಿಗಳಾಗಿ ಸದ್ಗುರು ಸತ್ಶಾಸ್ತ್ರಗಳ ದ್ವಾರ ಮನುಷ್ಯ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕೆಂಬ ಸದುದ್ದೇಶದಿಂದ ಆಗಮಿಸಿರುವ ಎನ್ನ ಆತ್ಮೀಯ ಶರಣು ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಸುಕ್ಷೇತ್ರ ಹಿರೇಬೇವನೂರು ಗ್ರಾಮದಲ್ಲಿ ಪ್ರತಿ ವರ್ಷದ ನಿಯಮಾನುಸಾರವಾಗಿ ನಡೆದುಕೊಂಡು ಬರಲಿರುವ ಈ 6ನೇ ವರ್ಷದ ಸತ್ಸಂಗ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡು ಪ್ರತಿನಿತ್ಯವೂ ಒಂದೊಂದು ವಿಷಯಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಮಹಾತ್ಮರ ಉಪದೇಶವನ್ನು ಕೇಳ್ತಾ ನಾವು ಕೂಡ ಮಹಾತ್ಮರ ಸಾಲಿನಲ್ಲಿ ಸೇರಲಿಕ್ಕೆ ಒಂದು ಅವಕಾಶ ನಮ್ಮೆಲ್ಲರಿಗೂ ದೊರಕ್ಯದ. ಇವತ್ತು ಸರ್ವಜ್ಞನಾಗಿರ್ತಕ್ಕಂಥವನು ಅನಂತ ವಚನಗಳನ್ನು ಬರೆದಿದ್ದಾನ. ಅದರಲ್ಲಿ ಇವತ್ತು ಒಂದು ಮಾತನ್ನು ನಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಶಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ ನೆರಮನೆಯಕ್ಕೂ ಸರ್ವಜ್ಞ. ಸರ್ವಜ್ಞನ ಮಾತುಗಳು ತ್ರಿಪದಿಯಲ್ಲಿದ್ದರೂ ಕೂಡ ಬಹಳ ಅರ್ಥಗರ್ಭಿತವುಳ್ಳಂಥ ವಚನಗಳನ್ನು ಪುಣ್ಯಾತ್ಮ ನಮ್ಮೆಲ್ಲರ ಸಲುವಾಗಿ ಬರೆದಿದ್ದಾನೆ. ಹೆಂಗ ಬದುಕಬೇಕು ಗೃಹಸ್ಥ ಜೀವನದಲ್ಲಿ ಮನುಷ್ಯ ಅಂತ ಕೇಳಿದ್ರ, ನೀನು ಸ್ವಾರ್ಥಿ ಆಗಬೇಡಪ್ಪ, ಪರೋಪಕಾರಿಯಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡು ಅಂತ ಹೇಳಕೊಂಟಾನ. ಮನುಷ್ಯನ ಸ್ವಭಾವದ ಗುಣ ಏನದ ಅಂದ್ರ, ತಾನು ಸುಖಿ ಇರಬೇಕು, ತನ್ನವರು ಸುಖ ಆಗಬೇಕು, ಅವರಿಷ್ಟು ಚಂದಿದ್ರೆ ಸಾಕು ಅಂತ ತಿಳ್ಕೊತಾನಲ್ಲ. ಮಹಾತ್ಮರಂತರು, ನೀನು ನಿನ್ನವರಿಗಾಗಿ ಬಡದಾಡಿದೆ ಅಂದ್ರ ಅದಕ್ಕೆ ಪರೋಪಕಾರ, ದಯಾ, ಕರುಣ ಅಂತ ಕರೆಯಂಗಿಲ್ಲಪ್ಪ. ಮತ್ತೊಬ್ಬರ ಸಲುವಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡು. ಭಗವಂತ ನಿನ್ನ ಹತ್ರ ಏನಾದರೂ ಕೊಟ್ಟಿದ್ದ ಅಂದ್ರ ನೀನೇ ಅನುಭವಿಸುವಂತ ಕೊಡಲಿಲ್ಲ. ಎದಕ್ಕೆ ಕೊಟ್ಟಾನದನ್ನ? ಮತ್ತೊಬ್ಬರಿಗೆ ಕೊಡು ಅಂತ ಕೊಟ್ಟಾನ. ಮಾವಿನ ಗಿಡಗಳು ಹಣ್ಣು ಬಿಡ್ತಾವಲ್ಲ, ತಾನೇ ತಿಂದಾವೆ, ನಾವು ಯಾರಿಗೆ ಕೊಡ್ತಾವ್ರಿ? ಬಿಟ್ಟದ ಕರೆ, ಆದರೂ ಕೂಡ ಜಗತ್ತಿನ ಜೀವಿಗಳು ತಿಂದು ಸುಖಿಯಾಗಲಿ ಅಂತ ಉಪಕಾರ ಮಾಡಿತ್ತು. ಆದ್ರೆ ಮನುಷ್ಯ ಮತ್ತೊಂದರಿಂದ ಉಪಕಾರವನ್ನು ಪಡೆದ್ರೂ ಕೂಡ ತಾನು ಮಾತ್ರ ಸ್ವಾರ್ಥಿಯಾಗಿ ಬದುಕಾಕತ್ತಾನ. ಅದಕ್ಕೆ ಸರ್ವಜ್ಞ ನಮ್ಮೆಲ್ಲರಿಗೂ ಹೇಳಕತ್ತಾನ, ಭಗವಂತ ನಿನಗ ಸಿರಿಯನ್ನ ಕೊಟ್ಟಿದ್ದ, ಸಂಪತ್ತನ್ನ ಕೊಟ್ಟಿದ್ದ ಅಂದ್ರ ಏನು ಮಾಡು? ಕರೆದು ದಾನವ ಮಾಡು ಅಂತ ಹೇಳ್ತಾನ.
ಐತಿ ಅಂತ ಗೊಳೆ ಮಾಡಕ್ಕೆ ಹೋಗ್ಬೇಡಪ್ಪ. ಆ ಸಂಪತ್ತು ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದದ ಅಂತಾರ ಮಹಾತ್ಮರು. ತಿಳಿತಿಲ್ರಿ? ರೊಕ್ಕ ಯಾರಿಗೆ ಬೇಡಾಗ್ಯವು? ಎಲ್ಲರಿಗೂ ಬೇಕು ರೊಕ್ಕ. ರೊಕ್ಕ ಇದ್ದರನೇ ಜೀವನ ಅದ ರೀ. ರೊಕ್ಕ ಇಲ್ಲಂದ್ರೆ ಯಾರು ಕರಿತಾರೆ ನಿಮ್ಮನ್ನ ಅಂತೀರಿಲ್ಲ ನೀವು? ಇವತ್ತಿನ ಕಾಲದಾಗ ರೊಕ್ಕಕ್ಕೆ ಬೆಲೆ ಅದ ರೀ, ಮನುಷ್ಯನಿಗೆ ಬೆಲೆ ಇಲ್ಲ ಅಂತ ಹೇಳ್ತೀರಿ ನೀವೆಲ್ಲ. ಅಂದ್ರ ನಾವು ರೊಕ್ಕಕ್ಕೆ ಬೆಲೆ ಅದ ಅಂತ ತಿಳ್ಕೊಂಡು ಅದನ್ನೇ ಸಂಪಾದನೆ ಮಾಡ್ತಾ ಸಂಬಂಧಗಳನ್ನು ಕಳ್ಕೊಳಕ್ ಹೋಗ್ಬೇಡಪ್ಪ. ಸ್ವಾರ್ಥಿಯಾಗಿ ಬದುಕಬೇಡ, ಲೋಭಿ ಆಗಕ್ಕೆ ಹೋಗ್ಬೇಡ, ಅದು ನಿನ್ನ ಪ್ರಾಣನೂ ತೆಗಿತದ ನೋಡು ಅಂತ ಹೇಳ್ತಾರ ಅವರು. ಏನಾದರೂ ಪರಮಾತ್ಮ ನಿನಗೆ ಕೊಟ್ಟಾನ ಅಂದ್ರೆ ಮತ್ತೊಬ್ಬರಿಗೆ ದಾನ ಮಾಡು ಅಂತ ಕೊಟ್ಟಾನೆ ಹೊರತು ಹಂಚಿ ತಿನ್ನು ಅಂತ ಕೊಟ್ಟ ವಿನಃ ನೀನೇ ಭೋಗಿಸು ಅಂತ ಯಾವುದನ್ನು ಕೊಡಲಿಲ್ಲ. ಅದಕ್ಕೆ ನಮ್ಮೆಲ್ಲರಿಗೂ ಕೂಡ ಮಹಾತ್ಮರು ದಾನದ ಮಹತ್ವವನ್ನು ಮೇಲಿಂದ ಮೇಲೆ ತಿಳಿಸ್ತಾರೆ. ಯಾಕೆ ತಿಳಿಸ್ತಾರಂದ್ರೆ ಮನುಷ್ಯನ ಸ್ವಭಾವತ ಗುಣ ಏನದ ಅಂದ್ರ ಲೋಭತನ. ಎಲ್ಲವೂ ನನಗೆ ಇರಲಿ ಅಂತಕ್ಕಂಥ ಅತಿಯಾಗಿರ್ತಕ್ಕಂಥ ಆಶೆ ಮನುಷ್ಯನಿಗೆ ಮಾಡಬಾರದ ಪಾಪ ಕೃತ್ಯಗಳನ್ನು ಮಾಡಕಚ್ಚಕತ್ತದಲ್ಲ, ಇದು ಒಳ್ಳೇದಲ್ಲಪ್ಪ ಅಂತ ಹೇಳ್ತಾರ. ಈ ಲೋಭತನ ಅಂತಕ್ಕಂಥದ್ದು ನಿನ್ನ ಎಲ್ಲಿಗೋಯ್ತದ ಅಂತ ಕೇಳಿದ್ರ ಭಗವಂತ ಭಗವದ್ಗೀತೆಯೊಳಗೆ ಹೇಳಿದ, ತ್ರಿವಿಧಂ ನರಕಸ್ಸೇದಂ ದ್ವಾರಂ ನಾಶನಮಾತ್ಮನ ಕಾಮಕ್ರೋಧಸ್ತಥಾ ಲೋಭ ತಸ್ಮಾತ್ ಏತತ್ರಯಂ ತ್ಯಜೇತ್. ಅರ್ಜುನ, ಪ್ರಪಂಚದಲ್ಲಿ ನರಕದ ದ್ವಾರಗಳು ಯಾವುದವಂತ ನಿನಗೆ ಗೊತ್ತದೆ ಏನು ಅಂತ. ನಾವು ಸ್ವರ್ಗದ ದ್ವಾರಗಳು ಬೇರೆ, ನರಕದ ದ್ವಾರಗಳು ಬೇರೆ. ಪರಮಾತ್ಮ ಅರ್ಜುನನಿಗೆ ನರಕದ ದ್ವಾರಗಳನ್ನು ಹೇಳಿದ. ಎಷ್ಟದ ಗೊತ್ತೇನು? ಒಂದಲ್ಲ ಎರಡಲ್ಲ 3 ಮಹಾದ್ವಾರಗಳದವು ನೋಡು ಅಂತನ ಪರಮಾತ್ಮ. ನೀ ನರಕಕ್ಕೆ ಹೋಗ್ಬೇಕಂದಿ ಅಂದ್ರ ನಿನ್ನಲ್ಲಿ ಈ 3 ಗುಣಗಳು ಇದ್ವು ಅಂದ್ರ ನೀನು ನರಕದ ಬಾಗಿಲದೊಳಗಿದ್ದಿ ಅಂತ ಅರ್ಥ. ತಿಳಿತ್ರಿ? ಅವು ಯಾವುವು? ಕಾಮ, ಕ್ರೋಧ, ಲೋಭ. ಈ 3 ದುರ್ಗುಣಗಳದವಪ್ಪ. ಈ ದುರ್ಗುಣಗಳಿಗೆ ನಿನ್ನ ಹೃದಯದೊಳಗೆ ಆಸ್ಪದ ಕೊಟ್ಟಿ ಅಂದ್ರ ಇವು ನಿನ್ನ ಸೀದಾ ನರಕಕ್ಕೆ ಒಯ್ತೇವಂತಾರ ಅವರು. ಬೇಕು ಅಂತಕ್ಕಂಥ ಬಯಕೆ ಮನಸ್ಸಿನೊಳಗೆ ಹುಟ್ಟಿತು ಅಂದ್ರ ಆ ಮನುಷ್ಯ ನಿರಂತರ ಪಾಪ ಮಾಡ್ತಾನೆ. ನೋಡಿರ್ಬೇಕಾದ್ರೆ ನಾನಿಷ್ಟು ಶ್ರೀಮಂತ ಆಗಬೇಕು, ಸಂಪತ್ತನ್ನು ಸಂಗ್ರಹ ಮಾಡಬೇಕಂತಕ್ಕಂಥ ಕಾಮ, ಇಚ್ಛೆ, ಬಯಕೆ ಏನೆಲ್ಲ ಪಾಪ ಕರ್ಮಗಳನ್ನು ಮಾಡ್ಲಿಕ್ಕೆ ಹಚ್ತದೆ. ಹಚ್ಚದಿಲ್ರಿ? ಎಂತೆಂಥ ಪಾಪ ಮಾಡ್ತಾರ ನೋಡಿರ್ಬೇಕಾದ್ರೆ. ಒಬ್ಬ ಮನುಷ್ಯನ ಜೀವ ತೆಗಿ ಅಂತ ಯಾವನಾದ್ರೂ ಸುಪಾರಿ ಕೊಟ್ಟ ಅಂದ್ರ ಆ ರೊಕ್ಕದ ಆಶಕ್ಕೆ ಜೀವ ತೆಗಿಯಕ್ಕೂ ಏಸಂಗಿಲ್ಲ ಮನುಷ್ಯ. ಎಷ್ಟು ನಡೆದವು ಪ್ರಪಂಚದೊಳಗ? ದಿನಾ ಟಿ ವಿ ನೋಡ್ತೀರಿ, ದಿನಾ ಪೇಪರ್ ಓದ್ತೀರಿ. ಎದ್ರ ಸಲುವಾಗಿ ಇಷ್ಟೆಲ್ಲ ಅತ್ಯಾಚಾರಗಳು, ಕೊಲೆ ಸುಲಿಗೆಗಳು ಅಂತ ಕೇಳಿದ್ರ ಎದಕ್ರಿ? ದುಡ್ಡಿನ ಆಶಕ್ಕಾಗಿ. ನಾನು ಪಡ್ಕೋಬೇಕಂತಕ್ಕಂಥ ಬಯಕೆ ಏನು ಮಾಡ್ತು? ಪಾಪದಲ್ಲಿ ಪ್ರವೃತ್ತಿ ಮಾಡ್ತು. ಬೇಕಾಗ್ಯದ ವಸ್ತು ಅಂದ್ರೆ ಪಡಿಬೇಕಂತ ನಮ್ಮ ಮನುಷ್ಯ. ಒಂದು ವೇಳೆ ಅದು ಸಿಗಲಿಲ್ಲ ಅಂದ್ರೆ ಏನಾಗ್ತದ? ಕ್ರೋಧ ಬರ್ತದ, ಸಿಟ್ಟು ಬರ್ತದಿಲ್ರಿ? ನೀವು ಗಂಡದೇರಿಗೆ ಹೇಳಿದ್ರಿ ಏನಂತ? ಹಬ್ಬ ಬಂದದ, ನನಗೆ ಸೀರೆ ತಂದ್ಕೋಬೇಕಾಗ್ಯದ, ರೊಕ್ಕ ಕೊಡ್ರಿ ಅಂದ್ರಿ. ನೀವು ಅಂದ್ರಿಲ್ಲ, ಅವಾಗ ಕೊಡಲಿಲ್ಲ ಅಂತ ತಿಳ್ಕೊರಿ. ಯಾರಾದರೂ ಚಲೋ ಆಯ್ತು ಬಿಡು ಇರ್ಲಿ ಅಂದಿರೇನು? ಏನು ಮಾಡ್ತೀರಿ? ರಣರಂಗನೆ ಮನ್ಯಾಗ ಯುದ್ಧನೇ ಚಲುವ, ಹೌದಿಲ್ರಿ? ಅವ ಕಿರಿಕಿರಿ ಮನೆಗೆ ಬಂದಿರಬಾರ್ದು, ಅವ ಆ ಕಡೆ ಹೋಗಿರ್ಬೇಕು ಹನುಮಪ್ಪನ ಗುಡಿಗೆ, ಹೌದ್ರಿ? ಎಷ್ಟು ಕಿರಿಕಿರಿ ಮಾಡ್ತೀರಿ? ಯಾಕೆ? ಒಂದು ಸೀರೆ ಬೇಕು ಅಂತಕ್ಕಂಥ ಮನಸ್ಸಿನೊಳಗೆ ಬಯಕೆ ಹುಟ್ಟಿತಂದ್ರ ಏನಾಗ್ತದ್ರಿ? ಅದನ್ನು ಪಡ್ಕೊಳ್ಳತನ ಸಮಾಧಾನ ಇಲ್ಲ. ಅದಕ್ಕಾಗಿ ಎಷ್ಟೋ ಜಗಳ ಆಡ್ತೀರಿ, ಮನೆ ಬಿಟ್ಟು ಹೋಗ್ತೀರಿ. ನಾ ಕೇಳಿದ್ದೆ ಕೊಡಿಸಿಲ್ಲ ಅಂದ್ರೆ ಯಾಕಿರ್ಬೇಕು ಅಂತೀರಿ ನೀವು, ಹೌದಂತೀರಿಲ್ಲ? ಸಾಲ ಮಾಡಿ ಹಾಕ್ತಾರಲ್ಲ, ಅವ್ನು ಒಟ್ಟು ತಂದು ಕೊಡಬೇಕೇ ನಿಮಗೆ. ಇಲ್ಲ ಸಿಟ್ಟು ಬಂದೈತೆ? ಇಲ್ಲ, ಸಿಟ್ಟು ಬರ್ತದೆ. ಬೇಕಾಗಿದ್ದು ಸಿಗಲಿಲ್ಲ ಅಂದ್ರೆ ಸಿಟ್ಟು ಬಂತೆ. ಸಿಕ್ತು ಅಂದ್ರೆ ತೃಪ್ತಿ ಆಗ್ಯದೇನು? ಆಯ್ತು, ಸೀರೆ ಬೇಕು ಅಂತಂದ್ರಿ, ಸೀರೆ ತಂದು ಕೊಟ್ರು, ತೃಪ್ತಿ ಆಯ್ತಾ? ಸಾಕು ಬಿಡಪ್ಪ, ಬೇಡಿದ್ದು ತಂದು ಕೊಟ್ರ. ಇಲ್ಲ, ಮತ್ತೊಂದು ಆಸೆ ಏನು? ಬಂಗಾರ ತೊಗೋಬೇಕು, ಹೌದಿಲ್ರಿ? ಮಗ್ಗಲು ಮನ್ಯಾಗ ಇಟ್ಕೊಂಡಾಳ ಅಂದ್ರೆ ನಾನು ಯಾವಾಗ ಇಟ್ಕೊಂಡು ನೋಡ್ಲಿ ಅಂತೀರಿ ನೀವು. ಏನಾಯ್ತದು? ಲೋಭತನ ಒಳಗೆ ಉತ್ಪತ್ತಿ ಆಯ್ತು ನೋಡ್ರಿ. ಒಂದರಿಂದ ಒಂದು ಇವು ಸರಪಳಿ ಇದ್ದಂಗದ ಅಂತಾರ ಅವರು. ಈ ಲೋಭ ಮನುಷ್ಯನ ಮನಸ್ಸಿನೊಳಗೆ ಬಂತು ಅಂದ್ರ ಎಲ್ಲ ಪಾಪ ಮಾಡಕ್ಕಸ್ತದ.
ಅದಕ್ಕೆ ಅತಿಯಾಗಿರ್ತಕ್ಕಂಥ ಆಶೆನೇ ಮಹಾತ್ಮರು ಬೇಡ ಅಂತ ಹೇಳೋದು. ನಿನಗೆ ಭಗವಂತ ಎಷ್ಟು ಕೊಟ್ಟನ ಅಷ್ಟರೊಳಗೆ ತೃಪ್ತಿಯಾಗಿರೋದನ್ನು ಕಲ್ಕೋ. ಮತ್ತಿಷ್ಟು ಬೇಕು 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 ಅಂತಕ್ಕಂಥ ಬಯಕೆಗಳನ್ನು ಉತ್ಪತ್ತಿ ಮಾಡಿಕೊಂಡು ಮನಸ್ಸಿನೊಳಗ ಅಸಮಾಧಾನವಾಗಿರ್ತಕ್ಕಂಥ ಬದುಕನ್ನು ನೀ ಬದುಕಬೇಕಾಗ್ತದಪ್ಪ. ಮನುಷ್ಯನಿಗೆ ಒಂದು ದುಡ್ಡಿನ ಲೋಭ ಒಳಗೆ ಸೇರ್ಕೋತು ಅಂದ್ರ ಎಲ್ಲಿ ಹೋದ್ರೆ ಅವನ ಕಣ್ಮುಂದ ದುಡ್ಡೇ. ನೋಡಿರ್ಬೇಕಾದ್ರ ಲೋಭಿಗೆ ದುಡ್ಡೇ ಪ್ರಾಣ ಆಗಿ ಕುಂತದ, ದುಡ್ಡೇ ಪ್ರಾಣ. ಅದು ಬಿಟ್ಟರೆ ಅವನಿಗೆ ಬದುಕಕ್ಕಾಗಂಗಿಲ್ಲ. ಭಾಳ ಅತಿಯಾಗಿರ್ತಕ್ಕಂಥ ದುಡ್ಡಿನ ಮೇಲೆ ಪ್ರೇಮ ಇತ್ತು ಅಂದ್ರ ಎಲ್ಲಿ ಕುಂತರು ಎಲ್ಲಿ ನಿಂತರು ಅದರದೇ ಧ್ಯಾನ ಮಾಡ್ತಿರ್ತಾನ. ಮಾಡ್ತಾನಂತೀರ ಇಲ್ಲ ಅಂತಾರೆ. ಯಾವುದೋ ಒಬ್ಬ ದೊಡ್ಡ ಸಾಹುಕಾರ ಇದ್ನಂತ, ಸಾಕಷ್ಟು ಗಳಿಸಿದ್ದ. ಎಷ್ಟು ಗಳಿಸಿದ್ದ ಲೆಕ್ಕನೇ ಇರಲಿಲ್ಲ ಅಂತ, ಅವನಿಗೆ ಲೆಕ್ಕನೇ ಇರಲಿಲ್ಲ. ಅಷ್ಟೆಲ್ಲ ಗಳಿಸಿದ್ದ ಕರೆ ಒಬ್ಬರು ಅವನ ಮನೆ ಮುಂದೆ ಭಿಕ್ಷುಕರು ಬರ್ತಿರ್ಲಿಲ್ಲ ಅಂತ. ಏನು ಮಾಡಿದ್ರೆ ಅಂತ ದುಡ್ಡು ತಗೊಂಡು ಏನು ಮಾಡೋದ? ಐಶ್ವರ್ಯಕ್ಕೆ ಬೆಂಕಿ ಹಚ್ಚೋದು ಒಂದೇ ಉಳಿದಿರ್ತದೆ. ಹೌದಂತೀರ ಇಲ್ಲ? ಎಷ್ಟು ಐಶ್ವರ್ಯ ಇದ್ರೂ ನಿನ್ನ ಮನೆಯೊಳಗೆ ದಾನ ಧರ್ಮ ಅಂತಕ್ಕಂಥದ್ದೇ ಉಳಿದಿಲ್ಲ ಅಂದ್ರೆ ಯಾರಿಗಾಗಿ ಆ ದುಡ್ಡ್ರಿ? ಮತ್ತಿಷ್ಟು ಪಾಪನೇ ಸಂಗ್ರಹ ಮಾಡ್ಕೊಂಡು ಇಟ್ಕೊಂಡೇ ವಿನಃ ಅದರಿಂದ ಏನು ಮಾಡಂತ ಶಾಸ್ತ್ರ ಹೇಳ್ತದ. ದುಡ್ಡು ಕೆಟ್ಟಂತ ಹೇಳಕತ್ತಿಲ್ಲ, ಎಲ್ಲರಿಗೂ ದುಡ್ಡು ಬೇಕು ಕರೆ, ಆದ್ರೆ ಅದನ್ನು ಹೆಂಗೆ ಉಪಯೋಗ ಮಾಡ್ಕೋಬೇಕಂತಕ್ಕಂಥ ಬುದ್ಧಿನೂ ಬೇಕಲ್ಲ. ಆ ಬುದ್ಧಿ ಇರಲಿಲ್ಲ ಅಂದ್ರೆ ಏನು ಮಾಡಕ್ಕೆ ಬರ್ತದ? ಅದಕ್ಕೆ ಆ ಮನುಷ್ಯ ಯಾರಿಗೂ ಕೈ ಎತ್ತಿ ಒಂದು ಅನ್ನದಾನ ಮಾಡಿರಲಿಲ್ಲ, ₹1 ಯಾರಿಗೆ ಕೊಟ್ಟಿರಲಿಲ್ಲ ಅಂತ ಪಾಪಿ, ಅತಿಯಾಗಿರ್ತಕ್ಕಂಥ ಲೋಭಿ ಏನಾಗಿತ್ತು ಅಂತ ಕೇಳಿದ್ರೆ ಜೀವನ ಪರ್ಯಂತರವಾಗಿ ಅವನು ಪುಣ್ಯ ಅಂದರೆ ಅವನಿಗೆ ಗೊತ್ತೇ ಇರಲಿಲ್ಲ. ಎಂದೋ ಊರ್ ಜಾತ್ರೆ ನಡೆದಿತ್ತಂತ, ಸಾಹುಕಾರ ಅದಾನಂತ ಪಟ್ಟಿ ಕೇಳಕ್ಕೆ ಹೋದ್ರಂತ. ಪಟ್ಟಿ ಕೇಳಕ್ಕೆ ಹೋದ್ರೆ ₹50 ಕೊಟ್ಟಿದ್ದಂತ. ಎಷ್ಟು ಕೊಟ್ಟಿದ್ದಂತ್ರಿ? ಭಾಳ ಉದಾರತನ ಅದು. ₹50 ಅವನ ಜೀವನದಾಗ ₹50 ಕೊಟ್ಟಿತ್ತು. ಆ ₹50 ದಾನ ಬಿಟ್ಟು ಅವನ ಜೀವನದಾಗ ಎಂದೂ ದಾನ ಧರ್ಮಗಳು ಆಗೇ ಇರಲಿಲ್ಲ. ಮುಂದೆ ಸತ್ತ, ಸಾವಂತೂ ಬರೋದೇ ಅಲ್ಲ. ನೀ ಏನು ಮಾಡಿದ್ರು ಬರ್ತದೆ ಅದು. ಪಾಪರ ಮಾಡು, ಪುಣ್ಯರ ಮಾಡು, ತಪಸ್ಸರ ಮಾಡು, ಏನು ಬೇಕಾದ ಮಾಡು, ಸಾವು ಮಾತ್ರ ಎಲ್ಲರಿಗೂ ಅನಿವಾರ್ಯ, ನಿಶ್ಚಿತ ಅದದು. ಸತ್ತ ಬಳಿಕ ಯಮದೂತರು ಒಯ್ದ್ರಂತ ಅವನ್ನ. ಯಮದೂತರು ಒಯ್ದು ಯಮನ ಮುಂದೆ ನಿಂದ್ರಿಸಿದ್ರು. ನೋಡ್ರಿ, ಇಂಥ ಉರವದನ, ಸಾಹುಕಾರದನ, ಇವನ ಆಯುಷ್ಯ ಮುಗಿದಿತ್ತು, ತಂದೀವಿ ಅಂತ ಹೇಳಿದರು. ಚಿತ್ರಗುಪ್ತರನ್ನ ಕರೆದಂತ ಯಮ. ಚಿತ್ರಗುಪ್ತರು ಅಂದ್ರೆ ಗೊತ್ತಾಕತಿಲ್ಲ ನಿಮಗೆ? ಚಿತ್ರಗುಪ್ತ ಅಂದ್ರ ಅವರು ಹಗಲು ರಾತ್ರಿ ನೀ ಮಾಡಿರ್ತಕ್ಕಂಥ ಪುಣ್ಯ ಪಾಪದ ಲೆಕ್ಕ ಬರೀತಾರಂತ. ತಿಳಿತಿಲ್ರಿ? ಕಣ್ಣಿಗೆ ಕಾಣ ಪಾಪ ಮಾಡಿದ್ದೆ ಅಂದ್ರ ಅದರ ಲೆಕ್ಕ ಬರಿತಾನ. ಅವನ ಹೆಸರು ಚಿತ್ರ ಅಂತ ಕರೀತಾರೆ. ಕಣ್ಣಿಗೆ ಕಾಣ್ಲಾರ್ದಂಗ ಮನಸ್ಸಿನೊಳಗೆ ಯಾರು ಮತ್ತೊಬ್ಬರಿಗೆ ಅಹಿತ ಆಗಲಿ ಕೆಟ್ಟದ್ದಾಗಲಿ ಅಂತ ತಿಳ್ಕೊಂಡು ಮನಸ್ಸಿನೊಳಗೇನು ಪಾಪ ಮಾಡ್ತಾನಲ್ಲ, ಆ ಮನಸ್ಸಿನ ಪಾಪದ ಲೆಕ್ಕ ಬರೆಯವ ಗುಪ್ತ ಅಂತ. ಕಣ್ಣಿಗೆ ಕಾಣಂಗಿಲ್ಲ ನೋಡ್ರಿ. ಮನುಷ್ಯನಾಗ ಯಾರಿಗಾರ ಬೈದಿದ್ದು ಗೊತ್ತಾಗ್ತದೇನು? ಈ ನೀವೇನಂದ್ರಿ ನಮಗನ್ನೋದು ಗೊತ್ತಾಗೈತೇನು? ತಿಳಿಯಂಗಿಲ್ಲ. ಅದು ಒಳಗೆ ನಡೆದದ. ಚಲೋ ಕೆಟ್ಟ, ಚಲೋ ಮಾಡಿದಿ, ಕೆಟ್ಟದ ಮನಸ್ಸಿನೊಳಗೆ ಏನೇನು ಮಾಡ್ತಿದಿ ಅದ್ರ ಲೆಕ್ಕ ಕ್ಷಣಕ್ಕೆ ಬರಿತಾನ ಮಹಾತ್ಮ ಪರಮಾತ್ಮ. ನಮಗೆ ಗೊತ್ತೇ ಇಲ್ಲ ಎಷ್ಟು ಪಾಪ ಮಾಡ್ತೀವ್ರಿ. ನಾ ಮನುಷ್ಯನಾಗ ಬೈದೀನಿ, ಅವ್ರಿಗೇನು ಗೊತ್ತಾಗತ್ತೆ ಬಿಡ್ರಿ ಅಂತೀರಿ ನೀವು. ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಏನಾಯ್ತು? ನಿನ್ನಂತಃಕರಣಕ್ಕರ ವೇದ್ಯ ಅದ ಇಲ್ಲ? ನೀ ಮಾಡಿದ ಪಾಪ ನಿನಗರ ಗೊತ್ತಾಗ್ತದಿಲ್ರಿ ನಾ ಬೈದೆ ಅಂತ. ಮನುಷ್ಯನೊಳಗೊಬ್ಬ ಭಗವಂತ ಅದಾನ, ಅದರ ಲೆಕ್ಕ ಇಡತಾನ. ಆದರೂ ಕೂಡ ಮನುಷ್ಯ ಪ್ರಜ್ಞೆಹೀನನಾಗಿ ಪಾಪ ಮಾಡ್ತಾನೆ. ಅದಕ್ಕೆ ಶಾಸ್ತ್ರಗಳು ಎಚ್ಚರ ಮಾಡ್ತಾವಪ್ಪ, ನೀನು ಏನೇನು ಮಾಡಾಕತ್ತಿ ಅಂತ ಪರಮಾತ್ಮ ಗೊತ್ತಿಲ್ಲೇನು? ನಿನಗೆ ಮನಸ್ಸಿಗೆ ಗೊತ್ತಿಲ್ಲೇನು? ಮನವರಿಯದ ಕಳ್ಳತನವಿಲ್ಲವಲ್ಲ. ಶಾಸ್ತ್ರ ಹೇಳ್ತದ, ನಿನ್ನ ಮನಸ್ಸು ಅರಿಲಾರ್ದಂಥದ್ದು ಏನದ ಹೇಳು? ಎಲ್ಲವನ್ನ ತಿಳಿತದ. ಚಲೋನು ತಿಳಿದದ, ಕೆಟ್ಟನು ತಿಳಿದದ. ನೀ ಮತ್ತೊಬ್ಬರಿಗೆ ಬೈದದ್ದು ಗೊತ್ತಾಗ್ತದ, ನೀ ಸ್ತುತಿ ಮಾಡಿದ್ದು ಗೊತ್ತಾಗ್ತದ. ಅದನ್ನು ಬರಿತಾನೆ ಲೆಕ್ಕ. ಅವನಿಗೆ ಗುಪ್ತ ಅಂತ ಕರಿತೀವಿ. ಇವರು ಚಿತ್ರಗುಪ್ತರು ಎಲ್ಲಿರ್ತಾರಂದ್ರೆ ನಿನ್ನ ಭುಜದೊಳಗೆ ಇರ್ತಾರ ಅಂತ ಹೇಳ್ತಾವೆ ಶಾಸ್ತ್ರಗಳು. ಹಗಲು ರಾತ್ರಿ ಎಚ್ಚರಿದ್ದು ಬರಿತಾರಂತ. ಕರೆದ ಯಮ, ನೋಡಪ್ಪ ಇವನ ಜೀವನದೊಳಗೆ ಏನೇನು ಘಟನೆಗಳು ನಡೆದವು ನೋಡು ಅಂತ ತೆರೆದಿಟ್ರು.
ಎಲ್ಲ ಖಾತಾ ತೆಗೆದು ನೋಡಿದ್ರಂತ. ನೋಡಿದ್ರು ಇವನಂತ ಪಾಪಿನೇ ಇನ್ನೂ ತನ ನಾವೆಂದು ನೋಡೇ ಇಲ್ಲ ಅಂದ್ರಂತ ಅವ್ರು ಚಿತ್ರಗುಪ್ತರು. ಯಾಕೋ ಅಲ್ಲ, 80 ವರ್ಷ ಬದುಕಿದ್ರು ಸಹಿತ ಇವನು ಜೀವನದೊಳಗೆ ಒಂದರ ಪುಣ್ಯ ಮಾಡ್ಬೇಕಲ್ರಿ. ಶರೀರದಿಂದ ಪುಣ್ಯ ಮಾಡಲಿಲ್ಲ, ವಾಣಿಯಿಂದ ಒಬ್ರಿಗೂ ಪ್ರೀತಿಯಿಂದ ಮಾತಾಡಲಿಲ್ಲ, ಮನಸ್ಸಿನಿಂದ ಯಾರನ್ನೂ ಒಳಗೊಳ್ಳಿಲ್ಲ. ಇಂಥ ಪಾಪಿ ಮನುಷ್ಯ ಇವನು ಜೀವನದೊಳಗೆ ಪುಣ್ಯ ಅನ್ನೋದೇ ಇಲ್ಲ ನೋಡ್ರಿ, ಬರೀ ಪಾಪನ ಮಾಡ್ಯದ ಅಂದಂತಾವ್. ಯಮ ಅಂದ, ನೋಡು ಚಂದ ಖಾತಾ ತೆಗೆದು ನೋಡು, ಎಲ್ಲರ ಒಂದು ಜಾಗದಾಗ ಇರ್ಬೋದು ನೋಡು ಪುಣ್ಯ ಅಂತ ಹೇಳಿದ್ರಂತ. ನೋಡು ಅಂದ್ರೆ ಮತ್ತೆ ತಿರುವಿ ಹಾಕಿದ, ಮತ್ತೆ ಲೆಕ್ಕ ನೋಡಿದ 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 ನೋಡೋದ್ರೊಳಗೆ ಏನಾಗಿತ್ತಂದ್ರ, ಒಂದು ಜಾತ್ರೆ ನಡೆದಾಗ 50 ರೂಪಾಯಿ ದಾನ ಮಾಡ್ಯಾರ ನೋಡ್ರಿ ಅಂತ ಕಾಣಿತೆ ಅವನಿಗೆ. 50 ರೂಪಾಯಿ ಕಾಣಿತ ದಾನ. ಇಷ್ಟದ ನೋಡ್ರಿ, ಒಂದು 50 ರೂಪಾಯಿ ದಾನ ಮಾಡಿದ ಪುಣ್ಯ, ಉಳಿದದ್ದೆಲ್ಲ ಪಾಪನೇ ಅದ ಅಂತ ಹೇಳಿದ್ನಂತ. ಯಮ ಅಂದ, ಹಂಗಾದ್ರ ಇವನಿಗೇನಪ್ಪ 100 ವರ್ಷ ನರಕ, ಆ 50 ರೂಪಾಯಿ ದಾನ ಮಾಡಿದ ಪುಣ್ಯ 1 ವರ್ಷ ಸ್ವರ್ಗ. ತಿಳಿತ್ರಿ? 50 ರೂಪಾಯಿ ದಾನಕ್ಕೆ 1 ವರ್ಷ ಸ್ವರ್ಗ, 100 ವರ್ಷ ನರಕ. ಎಲ್ಲರ ಹಾಕ್ರಿ ಇವನು ಒಯ್ದು ಅಂದ ಸಿಟ್ಟು ಬಂದ ಯಮ. ಯಮ ಅಂದ, ಎಲ್ಲರ ಒಯ್ದು ಹಾಕ್ರಿ ಅಂದ. ಎಲ್ಲಿ ಒಯ್ಬೇಕು ನಿನ್ನ ಅಂತ ಕೇಳ್ತಿದ್ರು ಯಾರು? ಯಮದೂತರು. ಎಲ್ಲಿ ಒಕ್ಕಿದೋ ನೀ ಅಂತ ಕೇಳ್ತಿದ್ರು. ಎಷ್ಟು ಲೋಭಿ ಇತ್ತು, ಮೂರ್ಖ ಇತ್ತು ಮನುಷ್ಯ. ಅವ ಅಂದಂತ, ಎಲ್ಲರ ಒಯ್ರಿ, ಸ್ವರ್ಗಕ್ಕರ ಒಯ್ರಿ, ನರಕಕ್ಕರ ಒಯ್ರಿ, ಎಲ್ಲಿ 4 ರೂಪಾಯಿ ಹೆಚ್ಚಿಗೆ ಸಿಗ್ತಾವ ಅಲ್ಲಿ ಒಯ್ರಿ ಅಂದಂತ. ಏನ್ರಿ? ಅವನಿಗೆ ಸ್ವರ್ಗದಾಗ ಹೋದ್ರೂ ಸುಖ ದುಃಖದ ಪ್ರಜ್ಞೆ ಇಲ್ಲ, ಎಲ್ಲಿ ಹೋದ್ರೂ ನನಗೆ ರೊಕ್ಕ ಸಿಗ್ತಾವ ಅಲ್ಲಿ ಕರ್ಕೊಂಡು ಹೋಗ್ರಿ ಅಂತಂತ. ಒಯ್ದು ಒಗದ್ರಿ ನರಕದಾಗ ಅನುಭವಿಸಿ ಇಲ್ಲೇ ದುಃಖ ಅಂತ. ಅಂದ್ರೆ ಏನರ್ಥ? ಮನುಷ್ಯ ತನ್ನ ಜೀವನದೊಳಗ ಏನು ಮಾಡಂತಾರ ಅವರು? ಧರ್ಮವನ್ನ ಮಾಡಪ್ಪ, ಹಣ ನಿನ್ನ ಹತ್ರ ಅದ ಅಂದ್ರ ಒಂದಿಷ್ಟು ದಾನ ಧರ್ಮಗಳನ್ನು ಮಾಡು ಅಂತ ಭಗವಂತ ಎಷ್ಟು ಉದಾರಿಯಾಗಿ ಕೊಟ್ಟನು ಗೊತ್ತದ ಏನು ನಿನಗೆ? ಎಂದರೆ ನನಗಿರ್ಲಿ ಅಂದೇನ್ರಿ ಪರಮಾತ್ಮ. ಏನದ ಪರಮಾತ್ಮನ ಹತ್ರ ಒಂದಿಟ್ಟು ವಿಚಾರ ಮಾಡ್ರಿ. ಅವನ ಫೋಟಾರ ನೋಡಿರೇ ಇಲ್ಲ? ಶಿವಂದು ಎತ್ತರ ಅದಿರೇ ಇಲ್ಲ? ಮತ್ತು ಕೇಳಕತ್ತಿರಿಲ್ಲ ಪ್ರವಚನ, ಮತ್ತು ಹೀಗೆ ಚಾಲೂ ಮಾಡೀವಿ. ಮತ್ತು ಅದು ಎಲ್ಲ ಭರತನಾಟ್ಯ ಅವು ಇವು ಆದ ಬಳಿಕಂದ್ರೆ ನೀವು ಇಲ್ಲಿ ಕುಂಡ್ರಂಗಿಲ್ಲ ಅಂತ ಗೊತ್ತದ ನಮಗೆ. ಅದಕ್ಕೆ ಮೊದಲು ಹಿಡಿದು ಕುಂದ್ರಿಸಿವಿ ಪ್ರವಚನದಾಗ. ಆಮೇಲೆ ಅವೆಲ್ಲ ಉಳಿದ ಬಳಿಕ ಮೊದಲು ಆದ್ಯತೆ ಎದಕ್ಕದ ಇಲ್ಲಿ? ಸತ್ಸಂಗಕ್ಕೆ ಮುಖ್ಯ ಆದ್ಯತೆ. ಆಮೇಲೆ ನೀವೇನು ಬೇಕಾದ ಮಾಡ್ರಿ, ಎಚ್ಚರದಿರಿಲ್ಲ. ಮತ್ತು ಅವರಂತಾರ ಪರಮಾತ್ಮನ ಹತ್ರ ಏನದ ಒಂದಿಟ್ಟು ವಿಚಾರ ಮಾಡಿರೇನು? ಏನದ ರೀ ಅವನ ಹತ್ರ? ಹೆಂಗೆ ಕುಂತಾನ ಫೋಟೋ ನೋಡಿರಿಲ್ಲ? ನೋಡ್ರಿ ಫೋಟೋದಾಗ ಗಜಚರ್ಮಾಂಬರ, ನಿಮಗೆ ಎಂತೆಂಥ 2 ಅಂತಸ್ತು ಮನೆ ಕೊಟ್ಟ ಪರಮಾತ್ಮ, ತೃಪ್ತಿ ಇಲ್ಲ. ಮತ್ತು ಮಗ್ಗಲ ಮನೆಯವ್ರು ನೋಡಿ ನನ್ನ ಮನೆ 2 ಸಾಣದ, ಇನ್ನೊಂದಿಟ್ಟು ದೊಡ್ಡದಾಗಬೇಕಿತ್ತು ಅಂತೀರಿ ನೀವು, ಅಂತೀರಿಲ್ಲ? ಮತ್ತು ಅದಕ್ಕೂ ಬೈಯದೆ, ಇವ್ರೇನು ಮಾಡಿದ್ರಿ, ಇವ್ರೇನು ಗಳಿಸಿದ್ರಿ ಅಂತ ಬೈಕೋತ್ ಕುಂದಿರ್ತೀರಿ ಗಂಡದೇರಿ. 2 ಮಾಡಿ ಮನೆ ಕೊಟ್ಟ, 2 ಅಂತಸ್ತು ಮನೆ ಇದ, ಮನೆ ಮುಂದೆ ಗಾಡಿ ನಿಂತ, ಒಬ್ರು ನಡ್ಕೋತ ಹೊಲಕ್ಕೆ ಹೋಗಂಗಿಲ್ಲ. ಹೋಗಿರೇನು? ಪರಮಾತ್ಮನ ಹತ್ರ ಏನು ವಾಹನ ಅದ? ಮುದೆ ಎತ್ತು ನೋಡ್ರಿ. ಆ ಎತ್ತಿನ ಮೇಲೆ ಕುಂತ್ಕೊಂಡು ಎಲ್ಲೆಂತ ತಿರುಗಬೇಕ್ರಿ ಅವ ಪರಮಾತ್ಮ. ನೀವು ದಿನಾ ಮುಖಕ್ಕೆ ಬೇಕಾದಂಥ ಸ್ನೋ ಹಚ್ತೀರಿ, ಪೌಡ್ರ್ ಹಚ್ತೀರಿ. ದೇವ್ರ ಹತ್ರ ಏನದ ಹೇಳ್ರಿ ನೋಡೋಣ? ಅದೇ ಬೂದಿ ಬಡ್ಕೊಂಡ ನೋಡ್ರಿ. ಯಾರ್ದ್ರಿ? ಹೆಣದ ಬೂದಿ ಹಚ್ಕೊಂಡು ಕುಂತಾನ. ನಿಮ್ಮ ಮನೆ ಕುಂದ್ರಶನ ಅವ ಸ್ಮಶಾನದಾಗ ಕುಂತಾನ. ಈಟು ಉದಾರಿ ಅದನ ಪರಮಾತ್ಮ. ಅಂತ ಭಗವಂತನನ್ನ ಒಲಿಸ್ಬೇಕಾಗಿತ್ತಂದ್ರ ಅವನದು ಒಂದರ ಗುಣ ನಿನ್ನೊಳಗಿರ್ಬೇಕಲ್ರಿ. ಏನು ಬೇಡ್ತಾರ ಅವ್ರಿಗೆಲ್ಲನೂ ಕೊಟ್ಟ ಪರಮಾತ್ಮ. ಎಂಥ ವಿಚಿತ್ರ ಅಂತೀರಿ. ಪಾರ್ವತಿಗೆ ಸಿಟ್ಟು ಬಂತಂತಂದು ಸಲ. ಆಕೆ ಅಂದ್ಲು, ಅಲ್ಲ ಪರಮಾತ್ಮ, ನೀನು ಎಲ್ಲರಿಗೆ ಎಲ್ಲ ಕೊಟ್ಟಿ, ನನಗೇನು ಕೊಟ್ಟಿ ಅಂದ್ಲಂತ ಆಕೆ. ನನಗೇನು ಕೊಟ್ಟಿದಿ? ಅವರಿಗೆಲ್ಲ ಬೇಡಿದ ಭಕ್ತರಿಗೆ ಮನೆ ಕೊಟ್ಟು, ಆಸ್ತಿ ಕೊಟ್ಟು, ಅಂತಸ್ತು ಕೊಟ್ಟು, ನನಗೆ ನಿನ್ನ ಜೊತೆ ಸುಡುಗಾಡ್ದಾಗ ಕುಂದರ್ಸ್ಕೊಂಡು ಇರಾಕ ಒಂದು ಚಂದ ಮನೆನೂ ಕೊಡಲಿಲ್ಲ, ನೀನು ಯಾತ್ರ ಗಂಡ ಅಂತ ಬೈದ್ಲು ಪರಮಾತ್ಮಗೆ. ಅವನಿಗೆ ನಿಸ್ತು ಹೌದಲ್ಲ, ಮತ್ತು ಯಾರಾದರೂ ಹೆಂಡ್ರನ್ನ ಸುಖವಾಗಿ ಇಡೋದು ಧರ್ಮ ಗಂಡಂದು, ಮತ್ತು ನಾ ಏನೂ ಕೊಡಲೇ ಇಲ್ಲ, ಸಹಜ ಬೈತಾಳ ಅಂತ ತಿಳ್ಕೊಂಡು ಅವನಿಗೇನು ಖುಷಿ ಇತ್ತೋ ಗೊತ್ತಿಲ್ಲ. ಏನು ಬೇಕು ನಿನಗಂತ ಕೇಳಿದ್ನಂತ. ಏನು ಬೇಕು ನಿನಗಂದ್ರೆ ನನಗೊಂದು ಇರಾಕ್ ಮನೆ ಕೊಡು ಸಾಕು ಅಂದ್ಲಕ್ಕೆ. ಇರಾಕ್ ಒಂದು ಮನೆ ಕಟ್ಟಿ ಕೊಟ್ರೆ ಸಾಕಾಗ್ಯದ ಪರಮಾತ್ಮ, ನನ್ನ ಸ್ಮಶಾನದಾಗ ಇರೋದು ಒಲ್ಲೆಗ್ಯದ ಅಂದ್ಲಂತ. ಆಯಿತು ತಗೋ ಅಂತ ತಿಳ್ಕೊಂಡು ಪರಮಾತ್ಮ ಬಂಗಾರದ ಮನೆನೇ ಕಟ್ಟಿದಂತ. ನೋಡ್ರಿ, ಬಂಗಾರದ ಮನೆ ಕಟ್ಟಿದ.
ಪಾರ್ವತಿ ಬಹಳ ಚಂದ ಮನೆ ಕಟ್ಟಿದ ಅಂತ ತಿಳ್ಕೊಂಡು ಅದ್ದೂರಿಯಾಗಿ ಮನಿ ಶಾಂತಿ ಮಾಡಬೇಕಂತ ವಿಚಾರ ಮಾಡಿದ್ಲಂತಕಿ. ನೀವು ಮಾಡ್ತಿರಲ್ಲ, ಮನೆ ಕಟ್ಟಿ ಮನಿ ಶಾಂತಿ ಮಾಡಬೇಕು. ಶಾಂತಿ ಇರ್ಲಾರ್ದ ಮನೆಗೆ ಹೋದ್ರೆ ಏನಾರ ಅನಾಹುತ ಕಟ್ಟಿಟ್ಟದ್ದೇ ಅದು. ಅದಕ್ಕೆ ನವಗ್ರಹ ಪೂಜಾ, ಲಕ್ಷ್ಮೀ ಪೂಜಾ, ಹೋಮ ಹವನಗಳನ್ನು ಯಾಕೆ ಮಾಡಿಸ್ತಾರಂದ್ರೆ ಆ ಮನೆಯೊಳಗ ಒಂದಿಷ್ಟು ಧರ್ಮ ಕಾರ್ಯಗಳಾಗಬೇಕು, ಅನ್ನದಾನ ಆಗಬೇಕು, ಎಲ್ಲ ಬಂಧು ಬಳಗದವರು ಬಂದು ಆಶೀರ್ವಾದ ಮಾಡಬೇಕಂತ ತಿಳ್ಕೊಂಡು ಎಷ್ಟೆಷ್ಟೋ ದೂರಿಂದ ಕರೆಸಿ ನೀವು ಮನೆ ಹಬ್ಬ ಮಾಡ್ತೀರಿ. ಹಂಗಾಕಿನೂ ಎಲ್ಲರಿಗೂ ಹೇಳಿದ್ಲಂತ ತಮ್ಮ ಅಕ್ಕ ತಂಗಿಯರಿಗೆ. ಅವ್ರು 100 ಮಂದಿ ದಕ್ಷ ಬ್ರಹ್ಮನ ಮಕ್ಕಳು, ಎಲ್ಲರಿಗೆ ಆಮಂತ್ರಣ ಕೊಟ್ಟಿದ್ಲು. ಇನ್ನು ಪೂಜಾಕ್ಕೆ ಯಾರನ್ನ ಕರಿಬೇಕು? ಪೂಜೆ ಮಾಡಕ್ಕೆ ಬೇಕಲ್ಲ ಪೂಜಾರಿ. ಪೂಜಾರಿಗಳಿಗೆ ಯಾರು ಕರಿಬೇಕಂತ ಎಲ್ಲ ಕಡೆ ವಿಚಾರ ಮಾಡಿದ್ರಂತ. ವೇದಗಳನ್ನು ನಿರರ್ಗಳವಾಗಿ ಉಚ್ಚಾರ ಮಾಡ್ತಕ್ಕಂಥವನು, ಮಂತ್ರಗಳನ್ನು ದೋಷವಿರಲಾರ್ದಂಗ ಯಾವನು ಪಠಣೆ ಮಾಡ್ತಾನ ಅವನಿಗೆ ಪೂಜೆ ಕೇಳಬೇಕು ಅಂತ ವಿಚಾರ ಮಾಡಾಗ ಯಾರು ಅವರಿಬ್ಬರು ಕಣ್ಣಿಗೆ ಕಾಣಲೇ ಇಲ್ಲ. ರಾವಣ ಕಣ್ಣಿಗೆ ಬಿದ್ದ. ಯಾಕಂದ್ರೆ ರಾವಣ 4 ವೇದಗಳನ್ನು ನಿರರ್ಗಳವಾಗಿ ಉಚ್ಚಾರ ಮಾಡ್ತಿದ್ನಂತ್ರಿ. ನಮಗೆ ನೆಟ್ಟಗೊಂದು ಶ್ಲೋಕ ಹೇಳಕ್ಕೆ ಬರಲ್ಲ, ಒಂದು ವಚನ ಹೇಳಕ್ಕೆ ಬರಂಗಿಲ್ಲ. ಹೌದಿಲ್ಲ? ಬರಂಗಿಲ್ಲ. ಯಾಕಂತ ಕೇಳಿದ್ರ ಪುಣ್ಯಾತ್ಮರ ಬಾಯಿಯೊಳಗನೆ ಒಳ್ಳೊಳ್ಳೆ ಮಾತುಗಳು ಬರ್ತಾವು. ಭಗವಂತನ ಪ್ರತಿಯಾಗಿರ್ತಕ್ಕಂಥ ಮಂತ್ರಗಳನ್ನು ನೀವು ಉಚ್ಚಾರ ಮಾಡಬೇಕಾದ್ರೂ ನಿನ್ನ ನಾಲ್ಗೆ ಶುದ್ಧ ಇರಬೇಕಾಗ್ತದೆ. ಅಶುದ್ಧ ನಾಲ್ಗೆ ಇತ್ತಂದ್ರೆ ಮಂತ್ರ ಒಳ್ಳಂಗಿಲ್ಲ ಬಾಯಾಗ. ಎಷ್ಟೋ ಮಂದಿ ಓಂ ನಮಃ ಶಿವಾಯ ಸಹಿತ ಅನ್ನಕ್ಕೆ ಬರಂಗಿಲ್ಲ. ಏನು ಅಣಿ ಬಡ್ಕೋಬೇಕ್ರಿ? ಯಾಕಂದ್ರೆ ದೀಕ್ಷಾ ತಗೊಳಕ್ಕೆ ಬಂದಿರ್ತಾರ, ನಮ್ಮ ಗುರುಗಳ ಕಡೆ ಬಂದಿರ್ತಾರಲ್ಲ, ಅವಾಗ ಹೇಳ್ತಿರ್ತಾರ, ಅವ್ರ ಮಂತ್ರಗಳನ್ನು ಹೇಳ್ತಾರೆ, ಈ ಮಂತ್ರ ಜಪ ಮಾಡಂತ. ವಯಸ್ಸಾಗಿರ್ತದ, ವಯಸ್ಸಿನಾಗ ಮಾಡಬಾರ್ದು, ಪಾಪ ಮಾಡಿರ್ತಾವು, ಸಾಯ ಮುಂದರ ಗುರುಗಳು ಮಾಡ್ಕೊಂಡು ಸಾಯ್ಬೇಕಂತ ಅವಾಗ ಗುರುಗಳ ಹತ್ರ ಬಂದು ಮಂತ್ರ ದೀಕ್ಷೆ ಕೊಡ್ರಿ ಅಪ್ಪ ಅಂತಾರ. ಮಂತ್ರ ಹೇಳ್ತಿರ್ತಾರ, ಅನ್ನಕ್ಕೆ ಬರಂಗಿಲ್ಲ ಅವಕ್ಕೆ. ಏನು ಮಾಡ್ಬೇಕ್ರಿ? ಯಾಕ? ಒಂದು ಮಂತ್ರ ಅನ್ನಬೇಕಾದ್ರೂ ನಿನ್ನ ನಾಲಿಗೆ ಒಳ್ಳಬೇಕಾದ್ರೆ ಪುಣ್ಯ ಮಾಡಿರ್ಬೇಕಂತ ಶಾಸ್ತ್ರ ಹೇಳ್ತದೆ. ಹಂಗ ಯಾರಿರ್ಬೇಕಂತ ವಿಚಾರ ಮಾಡಿದಾಗ ರಾವಣನೇ ಒಳ್ಳೆ ಮಂತ್ರ ಉಚ್ಚಾರ ಮಾಡ್ತಾನೆ. ಅವನಿಗೆ ಹೇಳಬೇಕಂತ ಹೇಳಿದ್ರಂತ, ಪೂಜಾಕ್ಕೆ ಬರಬೇಕು, ನಮ್ಮ ಮನೆ ಪೂಜಾ ಮಾಡಬೇಕಂತ. ಆಯ್ತಂತ ತಿಳ್ಕೊಂಡು ವ್ಯವಸ್ಥೆ ಮಾಡಿಕೊಂಡ್ರು. ಬಂದೆಲ್ಲ ಪೂಜಾ ಮಾಡಿದ. ಪೂಜಾ ಮಾಡಿದ ಬಳಿಕ ಬ್ರಾಹ್ಮಣ ಇದ್ದ. ಪೂಜೆ ಆದ ಬಳಿಕ ಊಟ ಕೊಟ್ಟರು. ಊಟ ಮಾಡಿದ. ಊಟ ಮಾಡಿಸಿದ ಬಳಿಕ ದಕ್ಷಿಣ ಕೊಡಬೇಕಲ್ಲ, ಹೌದಿಲ್ರಿ? ಮತ್ತು ಸ್ವಾಮಿಗಳಿಗೆ, ಬ್ರಾಹ್ಮಣರಿಗೆ, ಐಗಳಿಗೆ ಊಟ ಮಾಡಿಸಿ ಹಂಗ ಕಳಿಸಿದಂದ್ರೆ ನಿಮಗೆ ಪುಣ್ಯ ಬರಂಗಿಲ್ಲ ಅಂತ ಶಾಸ್ತ್ರಗಳು. ಮ್ಯಾಲೇನಿರ್ಬೇಕು ಅವರಿಗೆ? ದಕ್ಷಿಣ ಇರಬೇಕಾ. ದಕ್ಷಿಣ ಅಂದ್ರೆ ಆಜ್ಮೂಲ ಗುಳಿಗಿದ್ದಂಗೆ ಅಂತ ಅವ್ರಿಗೆ. ಅಂದರೆ ಹೊಟ್ಟೆ ಉಂಡದ್ ಕರಗ್ತದ, ನಿಮಗೆ ಚಲೋ ಆಗಲಿ ಅಂತಾರೆ. ಮತ್ತು ದಕ್ಷಿಣನೇ ಕೊಡಲಿಲ್ಲ ಅಂದ್ರೆ ಉಣಿಸಿದ ಕಳಿಸಿ ಅವ್ರ ಮನೆಗೆ ಅನ್ನ ಇದ್ದಿದ್ದಿಲ್ಲೇನು? ಇದ್ದಿಲ್ಲ. ಐಗಳ ಮನೆಯಾಗ ಅನ್ನ ಇರಂಗಿಲ್ಲೇನು? ನಿಮ್ಮ ಮೇಲೆ ಕುಂತಿರ್ತಾರ ಅವರು. ಪದ್ಧತಿ ಅದದು. ಒಬ್ಬ ಜಂಗಮನಿಗೆ ಮನೆಗೆ ಕರೆದಿ, ಒಬ್ಬ ಬ್ರಾಹ್ಮಣನಿಗೆ ಕರೆದಿ ಮನೆಗೆ ಅಂದ್ರೆ ಪೂಜಾ ಮಾಡಿ ಊಟ ಮಾಡಿಸಿದ ಬಳಿಕ ದಕ್ಷಿಣ ಕೊಟ್ಟಿ ಅಂದ್ರೆ ನೀವು ಊಟ ಮಾಡಿಸಿದ್ದು ಅವಾಗ ಪೂರ್ಣ ಆಗುತ್ತದೆ. ತಿಳ್ಕೊರಿ ನೀವು. ಭಾಳ ಮಂದಿ ಯಾಕೆ ಕೊಡ್ಬೇಕು? ಅವ್ರಿಗೇನು ಕಮ್ಮಿ ಬಿದ್ದದಂತಾವ. ಕೊಡುವಂತ ಬೇಡಂಗಿಲ್ಲ ಯಾರು. ನೀ ಪಡ್ಕೋಬೇಕಂದ್ರೆ ಕೊಡು, ಅಲ್ಲಾದ್ರೂ ಬಿಡು, ಏನು ಬೇಕಾಗ್ಯದ, ಅವಶ್ಯಕತೆ ಅದ ಏನದ. ಹಂಗೆ ದಕ್ಷಿಣ ಕೊಡಬೇಕಲ್ಲ ಊಟ ಮಾಡಿಸಿದ ಬಳಿಕ. ಏನು ಕೊಡಬೇಕು? ಬಹಳ ಖುಷಿಯಾಗಿತ್ತು ಪರಮಾತ್ಮನಿಗೆ. ಇಷ್ಟು ಚಂದ ಹೋಮ ಹವನ ಮಾಡಿದೆ. ಯಾಕೆ? ತಪ್ಪಲಾರ್ದಂಗೆ ಮಾಡ್ಬೇಕಲ್ಲ. ಎಷ್ಟೋ ಮಂದಿ ಪೂಜಾ ಮಾಡ್ತಿರ್ತಾವು, ಪೂಜಾ ಮಾಡ್ತಾರೆ, ಎಲ್ಲರಿಗೂ ಪೂಜಾ ಮಾಡಕ್ಕೆ ಬರಂಗಿಲ್ಲ. ಈಗೆಲ್ಲ ಪೂಜಾ ಮಾಡೋರು ರೊಕ್ಕದ ಸಲುವಾಗಿ ಪೂಜಾ ಮಾಡ್ತಾರೆ, ತಿಳಿತಿಲ್ರಿ? ರೊಕ್ಕ ಏಟು ಕೊಡ್ತೀರಿ ಅದ್ರ ಮೇಲೆ ಪೂಜೆ, ಸ್ವಲ್ಪ ಕೊಟ್ರಿ ಸ್ವಲ್ಪ ಪೂಜೆ, ಭಾಳ ಕೊಟ್ರಿ ಭಾಳ ಪೂಜೆ. ಅದು ಮಂತ್ರ ಕಡಿಮೆ ಇರ್ತದೆ, ಉಗುಳ ಜಾಸ್ತಿ ಇರ್ತದೆ. ನೋಡ್ರಿ ಬೇಕಾದ್ರೆ ಅವಂಡ ಮಾಡಿಬಿಟ್ಟಿರ್ತಾರೆ. ಏನು ಭಾರಿ ಮಾಡ್ಯಾರ್ರಿ ಪೂಜೆ ಅಂತಾರೆ. ನೀವು ಹೊರಗಿಂದೇ ನೋಡ್ತೀರಿ, ಎಲ್ಲಿ ಒಳಗಿಂದ ನೋಡಿರಿ? ಒಬ್ಬರ ಹೋಗಿ ನೋಡಿರೇನು? ಮನೆ ಶಾಂತಿಗೆ ಹೋಗಿರ್ತಾರ, ಅವೆಲ್ಲ ಗೊಂಬಿ ತಂದು ಇಟ್ಟು ಗಣಪತಿದೊಂದು ಮೂರ್ತಿ, ಪಾರ್ವತಿ ಪರಮೇಶ್ವರಂದು ಇಟ್ಟು ಭಾರಿ ಸೀರೆ ಉಡಿಸಿ ಪೂಜೆ. ಏನು ಭಾರಿ ಮಾಡ್ಯಾನ್ರಿ ಸ್ವಾಮಿ ಅಂತ. ಅವ ಏನು ಮಂತ್ರ ಓದಿದಂತ ಒಬ್ರು ಕೇಳಿಲ್ಲ. ಅವನ ಮಂತ್ರಕ್ಕೆ ಲಕ್ಷಣೇ ಇಲ್ಲ. ನಿಮಗೆ ಕೇಳಿರೇನು? ಎಲ್ಲರೂ ಓದಲ್ಲಿ ನೋಡಿರಿ. ಭಾರಿ ಮಾಡ್ಯಾನ. ಏನು ಭಾರಿ ಮಾಡ್ತಾರ್ರಿ? ಇವತ್ತ ನಾಳೆ ಎಲ್ಲ ಬ್ರಾಹ್ಮಣರು, ನಾವೆಲ್ಲ ಕಡೆ ನೋಡ್ತೀವಲ್ಲ, ಬ್ರಾಹ್ಮಣರು ಮಂತ್ರನೇ ಕಡಿಮೆ, ಹೆಚ್ಚಿಗೆ ನೋಡೋದೇ ಚಂದ ಮಾಡಿಬಿಟ್ಟಿರ್ತಾರ ಅವ್ರು. ಅದಕ್ಕಾಗಿ ಏಟೆಲ್ಲ ರೊಕ್ಕ ಕೊಡ್ತೀರಿ. ಕೊಟ್ಟದ ಫಲ ನಿಮಗೆ ಇದ್ದೇ ಇರ್ತದ. ಓದಲಿಲ್ಲ ಅಂದ್ರೆ ಪಾಪ ಅವ್ರಿಗೆ ಇರ್ತದೆ, ತೊಗೊಂಡವ್ರಿಗೆ. ಆ ಮಾತು ಬೇರೆ. ನೀವು ಮಾಡೋದು ಮಾಡ್ತೀರಿ. ನಿಮ್ಮ ಮುಗ್ಧ ಭಾವಕ್ಕೆ ಭಗವಂತ ನಿಮಗೇನು ಆಶೀರ್ವಾದ ಮಾಡ್ಬೇಕು ಮಾಡ್ತಾನೆ. ಆದ್ರೆ ದುಡ್ಡು ತೊಗೊಂಡು ಮಂತ್ರಗಳನ್ನು ಸರಿಯಾಗಿ ಹೇಳಲಿಲ್ಲ, ಸರಿಯಾಗಿ ಪೂಜೆ ಮಾಡಿಲ್ಲ ಅಂದ್ರೆ ದೋಷ ಅವರಿಗೆ ಇರ್ತದೆ.
ಆ ಪ್ರಶ್ನೆ ಬೇರೆ. ಆದ್ರೆ ಚಂದ ಇಷ್ಟೆಲ್ಲ ಚಂದ ಮಂತ್ರಗಳನ್ನು ಓದಿ ಪೂಜೆ ಮಾಡ್ಯಾನಂದ್ರ ಏನು ಕೊಡಬೇಕಪ್ಪ ಅಂತ ಖುಷಿಯಾಗಿ ಪರಮಾತ್ಮ ಕೇಳಿದಂತ ರಾವಣ, ನನಗೆ ಭಾಳ ಖುಷಿಯಾಗ್ಯದ, ಏನು ಬೇಕು ಕೇಳು ಅಂದಂತ. ನಾ ಕೇಳಿದ್ದು ಕೊಡ್ತೀನೋ ಅಂದ ಅವ. ನೀ ಕೇಳಿದ್ದ ಕೊಡ್ತೀನಿ, ಕೇಳಪ್ಪ ಅಂದಂತ. ಏನೂ ಇಲ್ಲ, ಈ ಮನಿನೇ ಕೊಟ್ಬಿಡು ನನಗೆ ಅಂದಂತ ಅವ. ಯಾರ ಸಲ ಕಟ್ಟಿದ್ದನ್ರಿ ದೇವರು? ಪಾರ್ವತಿ ಬೈದಾಳ ಅಂತ ಆಕೆ ಒಂದು ಮನಿ ಇರಲಿ ಅಂತ ಕೊಟ್ಟು ಇವನು ಪೂಜೆ ಕರೆಸಿ ಏನು ಬೇಕ್ರಿ ಅಂತ ಕೇಳಿದ್ರೆ ಮನಿನೇ ಕೊಡು ಅಂದ್ರ ನೀವು ಯಾರಾಗಿದ್ರಿ ಏನಂತಿದ್ರಿ ಹೇಳ್ರಿ? ಕೊಡ್ತಿದ್ರೇನು ನೀವು? ಕೊಡ್ತೀರೇನು ಯಾರಿಗಾರ? ಸ್ವಾಮಿಗಳಿಗೆ ಹೇಳ್ತಿರ್ತಾರೆ ಭಾರಿ ಚಂದ, ಯಪ್ಪ ಎಲ್ಲ ನಿಂಬುದದ ನೋಡ್ರಿ, ಮನಿ ನಿಂಬುದು, ಹೊಲ ನಿಮ್ದು, ಎಲ್ಲ ನಿಂಬುದು, ಹಚ್ಚಿ ಬಿಡಪ್ಪ ನಾಳೆ ನಮ್ಮ ಹೆಸರ್ಲಿ ಅಂದ್ರೆ ನಡ್ರಿ ಹೋಗೋಣ ರಿಜಿಸ್ಟ್ರ್ ಆಫೀಸ್ಗೆ ಎಂದಿರೇನು? ಏನಂತೀರಿ? ಸೋಮ ಅಂತಾರ, ಹೌದಿಲ್ರಿ? ಉಪಚಾರ ಅಂತೀವಿ, ಅಟ್ಟೆ ಬಾಯಿಂದ ಅಂತೀವಿ. ಯಾರು ಅಷ್ಟು ದೊಡ್ಡ ಮನಸ್ಸು ಮಾಡಕ್ಕೆ ಸಾಧ್ಯನೇ ಇಲ್ಲ. ಪರಮಾತ್ಮ ಹಂಗಲ್ಲ. ಕೇಳಿದ ರಾವಣ, ಈ ಮನಿನೇ ನನಗೆ ಕೊಟ್ಬಿಡು ಅಂದಂತ. ಯಾಕಾಗಲ್ಲ ತೊಗೊಂಬಿಡಪ್ಪ ಅಂದ. ಬಿಟ್ಟು ಬಂದು ಎರಡು ಹಣಿ ಬಡ್ಕೊಂಡ್ಲು ಪಾರ್ವತಿ. ಏಸು ವರ್ಷಕ್ಕೆ ಒಂದು ಮನಿ ಕಟ್ಟಿ ಅದನ್ನು ಬೇಡಿದಂತ ಕೊಟ್ಟು ಬಿಟ್ಟಲ್ಲ ಅಂತ ಬೈಕೋತ ಓದ್ಲಂತ. ನಾನು ಹಣಿ ಬರದಾಗ ಮನಿನೇ ಇದ್ದಂಗೆ ಕಾಣಂಗಿಲ್ಲ ಅಂತ. ಹಂಗ ಮಹಾತ್ಮರಂತರ ಭಗವಂತ ಎಷ್ಟು ಉದಾರಿ ಅದ ನಿಮಗೆ ಗೊತ್ತಾಗ್ತದಿಲ್ಲ. ಏನು ಬೇಡ್ತಾರವ್ರಿಗೆ ಬೇಡಿದ್ದನ್ನು ಕೊಡ್ತಾನೆ. ಅಂಥ ಭಗವಂತನ ಕೃಪಾ ನಿನ್ನ ಮೇಲೆ ಆಗಬೇಕಾಗಿತ್ತಂದ್ರ ಅವನಲ್ಲಿರ್ತಕ್ಕಂಥ ಗುಣ ನಿನ್ನೊಳಗೆ ಬರಬೇಕಲ್ಲ, ಸ್ವಲ್ಪರ ಬರಬೇಕಲ್ರಿ. ಅಂದರೆ ಭಗವಂತನ ಕೃಪಾ ಆಗ್ತದ. ಅವನಲ್ಲಿರ್ತಕ್ಕಂಥ ದಾನ ಗುಣ, ಅವನಲ್ಲಿರ್ತಕ್ಕಂಥ ಉದಾರ ಬುದ್ಧಿ ನಿನ್ನೊಳಗೂ ಕೂಡ ಬಂತು ಅಂತ ಕೇಳಿದ್ರ ಪರಮಾತ್ಮ ನಿನ್ನವಾಗಿ ಬಿಡ್ತಾನಂತ ತಿಳ್ಕೊಂಡನೆ ಶಾಸ್ತ್ರಗಳು ನಮಗೆ ಉಪದೇಶ ಮಾಡಕತ್ತವಪ್ಪ. ರೊಕ್ಕ ಅಂದ್ರ ಅದು ಸಾಮಾನ್ಯ ಅಲ್ಲ. ಆ ರೊಕ್ಕದಿಂದ ಏನು ಮಾಡಿದ್ರೆ ನಿನ್ನ ಸಾರ್ಥಕತೆ ಆಗ್ತದ, ಅದ್ರ ಕಡೆ ಲಕ್ಷ್ಯ ಕೊಡು ಅಂತ ತಿಳ್ಕೊಂಡು ಮಹಾತ್ಮರು ಹೇಳಕತ್ತಾರ. ಆ ವಿಷಯವನ್ನು ಕುರಿತಾಗಿ ಒಂದು ಪದ್ಯವನ್ನು ಆಡ್ತಾರ. ಈಗ ನಾವು ನೀವೆಲ್ಲ ಕೇಳಿ ಆನಂದಿಸೋಣ. ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ. ಮಕ್ಕಳ ಮರಿಗಳು ಮಾಡೋದು ರೊಕ್ಕ, ಸಕ್ಕರೆ ತುಪ್ಪವು ತಿನಿಸೋದು ರೊಕ್ಕ. ಮಕ್ಕಳು ಮರಿಗಳು ಮಾಡೋದು ರೊಕ್ಕ, ಸಕ್ಕರೆ ತುಪ್ಪ ತಿನಿಸೋದು ರೊಕ್ಕ. ಕಕುಲಾತಿಯನ್ನು ಬಿಡಿಸೋದು ರೊಕ್ಕ, ಕಕುಲಾತಿಯನ್ನು ಬಿಡಿಸೋದು ರೊಕ್ಕ. ಗಕ್ಕನೆ ಹೋದರೆ ಘಾತಕ ಕಾಣಕ್ಕ, ಗಕ್ಕನೆ ಹೋದರೆ ಘಾತಕ ಕಾಣಕ್ಕ. ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ. ನೆಂಟರು ಇಷ್ಟರು ಮರೆಸೋದು ರೊಕ್ಕ, ನೆಂಟರು ಇಷ್ಟರು ಮರೆಸೋದು ರೊಕ್ಕ. ಕಂಟಕಗಳು ಪರಿಹರಿಸೋದು ರೊಕ್ಕ, ನೆಂಟರು ಇಷ್ಟರು ಮರೆಸೋದು ರೊಕ್ಕ. ಕಂಟಕಗಳು ಪರಿಹರಿಸೋದು ರೊಕ್ಕ. ಗಂಟು ಕಟ್ಟಲಿಕ್ಕೆ ಕಲಿಸೋದು ರೊಕ್ಕ, ಗಂಟು ಕಟ್ಟಲಿಕ್ಕೆ ಕಲಿಸೋದು ರೊಕ್ಕ. ತುಂಟತನಗಳನ್ನು ಬಲಿಸೋದು ರೊಕ್ಕ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ.
ಇಲ್ಲದ ಗುಣಗಳು ತರಿಸೋದು ರೊಕ್ಕ, ಇಲ್ಲದ ಗುಣಗಳು ತರಿಸೋದು ರೊಕ್ಕ, ಸಲ್ಲದ ನಾಣ್ಯವು ನಡೆಸೋದು ರೊಕ್ಕ, ಇಲ್ಲದ ಗುಣಗಳು ತರಿಸೋದು ರೊಕ್ಕ, ಸಲ್ಲದ ನಾಣ್ಯವ ನಡೆಸೋದು ರೊಕ್ಕ, ಬೆಲ್ಲಕ್ಕಿಂತಲೂ ಭವಿಸವಿ ರೊಕ್ಕ, ಬೆಲ್ಲಕ್ಕಿಂತಲೂ ಸವಿ ರೊಕ್ಕ, ಇಲ್ಲದಿರಲು ಭವ ದುಃಖ ಕಾಣಕ್ಕ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ. ಉಂಟಾದ ಗುಣಗಳು ಮರೆಸೋದು ರೊಕ್ಕ, ಉಂಟಾದ ಗುಣಗಳು ಮರೆಸೋದು ರೊಕ್ಕ, ಬಂಟರ್ನೆಲ್ಲ ಭರಿಸೋದು ರೊಕ್ಕ, ಉಂಟಾದ ಗುಣಗಳು ಮರೆಸೋದು ರೊಕ್ಕ, ಬಂಟರನೆಲ್ಲರ ಭರಿಸೋದು ರೊಕ್ಕ, ಕಂಟಿ ಸರಿಗೆಯನ್ನು ಗಳಿಸೋದು ರೊಕ್ಕ, ಕಂಟಿ ಸರಿಗೆಯನ್ನು ಗಳಿಸೋದು ರೊಕ್ಕ, ಒಂಟೆ ಕುದುರೆ ಆನೆ ತರಿಸೋದು ರೊಕ್ಕ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ. ವಿದ್ಯೆದ ಮನುಜರ ಕಲಿಸೋದು ರೊಕ್ಕ, ವಿದ್ಯೆದ ಮನುಜರ ಕರೆಸೋದು ರೊಕ್ಕ, ಒದ್ದಿದ ಜನರನ್ನು ಬಿಡಿಸೋದು ರೊಕ್ಕ, ವಿದ್ಯೆದ ಮನುಜರ ಕರೆಸೋದು ರೊಕ್ಕ, ಒದ್ದಿದ ಜನರನ್ನು ಬಿಡಿಸೋದು ರೊಕ್ಕ, ಮುದ್ದು ಪುರಂದರ ವಿಠಲ ಮೆರೆಸುವ ಬಿದ್ದು, ಮುದ್ದು ಪುರಂದರ ವಿಠಲನ ಮೆರೆಸುವ ಬಿದ್ದು, ಹೋಗುವ ರೊಕ್ಕ ಸುಡು ನಿನ್ನಕ್ಕ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ. ಮಕ್ಕಳ ಮರಿಗಳು ಮಾಡೋದು ರೊಕ್ಕ, ಮಕ್ಕಳು ಮರಿಗಳು ಮಾಡೋದು ರೊಕ್ಕ, ಸಕ್ಕರೆ ತುಪ್ಪವ ತಿನ್ನಿಸೋದು ರೊಕ್ಕ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ. ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ. ಮಕ್ಕಳು ಮರಿಗಳು ಮಾಡೋದು ರೊಕ್ಕ, ಮಕ್ಕಳು ಮರಿಗಳು ಮಾಡೋದು ರೊಕ್ಕ, ಸಕ್ಕರೆ ತುಪ್ಪ ತಿನ್ನಿಸೋದು ರೊಕ್ಕ, ಕಕುಲಾತಿಯನ್ನು ಬಿಡಿಸೋದು ರೊಕ್ಕ, ಕಕುಲಾತಿಯನ್ನು ಬಿಡಿಸೋದು ರೊಕ್ಕ, ಗಕ್ಕನೆ ಹೋದರ ಗಾತ ಕಾಣಕ್ಕ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ, ರೊಕ್ಕ ಎರಡಕ್ಕೂ, ರೊಕ್ಕ ಎರಡಕ್ಕೂ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ, ರೊಕ್ಕ ಎರಡಕ್ಕೂ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ, ದುಃಖ ಕಾಣಕ್ಕ. ಶಿವ ಸಾಂಬ ಜೈ ನಮ ಪಾರ್ವತೆ ಶಿವ ಹರ ಹರ ಮಹಾದೇವ. ಸದ್ಗುರು ಮಲ್ಲಿಕಾರ್ಜುನ ಮಹಾರಾಜ್ ಕಿ ಜೈ. ಮಾತಾ ಭ್ರಮರಾಂಬಿಕೆ ಮಾತಾ ಕಿ ಜೈ. ಶಿವ ಸಾಂಬ ಜೈ ನಮ ಪಾರ್ವತೆ ಶಿವ ಹರ ಹರ ಮಹಾದೇವ. ಪುರಂದರದಾಸರು ಬಹುಸುಂದರವಾಗಿ ರೊಕ್ಕದ ಬಗ್ಗೆ ಎಷ್ಟು ದುಃಖ ಅನ್ನುವುದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅದರ ಉಪಯೋಗ ಮಾಡ್ತಕ್ಕಂಥ ಬುದ್ಧಿ ನಮಗಿತ್ತು ಅಂತ ಕೇಳಿದ್ರೆ ಆ ರೊಕ್ಕದಿಂದನೂ ಕೂಡ ಸುಖವನ್ನು ಅನುಭವಿಸ್ಲಿಕ್ಕೆ ಬರ್ತದ. ಅದಕ್ಕೆ ಭಗವಂತ ಕೊಟ್ಟಿದ್ದನ್ನು ಕೊಟ್ಟು ಉಣ್ಣುವಂಥ ಬುದ್ಧಿಯನ್ನು ಕಲಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಿಜಗುಣ ಶಿವಯೋಗಿಗಳು ಬಹಳ ಚಂದ ಹೇಳಿದ್ರು. ಅವರು ವರಗುಣ ವಾವುದು ಅಂತ ಪ್ರಶ್ನೆ ಮಾಡಿದರು. ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯನ ಗುಣ ಯಾವುದು ಅಂತ ಕೇಳಿದ್ರೆ ಅದು ಉದಾರ ಅಂದರು. ಹಂಚಿ ತಿನ್ನುವಂಥ ಬುದ್ಧಿ ಏನದಲ್ಲ ಅದಕ್ಕೆ ಶಾಸ್ತ್ರಗಳು ಉದಾರ ಅಂತ ಕರಿತೇವೆ. ಯಾರಾದರೂ ಹಸಿದು ಬಂದಿದ್ರು ಅಂದ್ರೆ ಅವ್ರಿಗೆ ಏನು ಮಾಡು, ಒಂದು ತುತ್ತು ಅನ್ನವನ್ನು ಕೊಡು. ನೀ ಕೊಟ್ಟಿರ್ತಕ್ಕಂಥ ಅನ್ನದಿಂದ ಅವರ ಪ್ರಾಣ ಉಳಿತು ಅಂದ್ರೆ ಅದು ಇಂದಿಲ್ಲ ನಾಳೆ ನಿನಗೆ ರಕ್ಷಣೆ ಮಾಡೇ ಮಾಡ್ತದಂತ. ನೀ ಮಾಡಿರ್ತಕ್ಕಂಥ ಪುಣ್ಯ ಕಷ್ಟ ಕಾಲದೊಳಗೆ ನಿನಗದು ರಕ್ಷಣೆ ಮಾಡ್ತದಂತ ತಿಳ್ಕೊಂಡು ಶಾಸ್ತ್ರಗಳು ವನೇ ರಣೇ ಶತ್ರು ಜಲಾಗ್ನಿ ಮಧ್ಯೆ
ಮಹರ್ಣವೇ ಪರ್ವತ ಮಸ್ತಕೇವ ವಿತ್ತಂ ಪ್ರಮತ್ತಂ ವಿಷಮಸ್ಥಿತಂ ವಾ ರಕ್ಷಂತಿ ಪುಣ್ಯಾನಿ ಪುರಾಕೃತಾನಿ. ಶಾಸ್ತ್ರಗಳು ನಮಗೆ ಹೇಳ್ತಾವಪ್ಪ, ನಿನ್ನ ಕಷ್ಟ ಕಾಲದಲ್ಲಿ ರಕ್ಷಣೆ ಮಾಡ್ತಕ್ಕಂಥದ್ದು ಸಂಪತ್ತು ಅಲ್ಲ ಅಂತ ಹೇಳ್ತಾರೆ. ನಾವು ದುಡ್ಡಿದ್ರೆ ಎಲ್ಲ ಆಗ್ತದ ಅಂತೀವಿ. ಬೇಕಾದಂಗ ಕೋಟಿಗಟ್ಟಲೆ ದುಡ್ಡು ಗಳಿಸಿದಿ, ಏನಾದರೂ ಬರಬಾರ್ದಂಥ ರೋಗ ಬಂತು ಅಂದ್ರೆ ರೊಕ್ಕ ನಮ್ಮನ್ನು ಉಳಿಸ್ತದೇನ್ರಿ? ರೊಕ್ಕನೂ ಹಾಳ, ಜೀವನೂ ಹೋಗುತ್ತದ. ಅದೇ ನೀ ಆ ದುಡ್ಡಿನಿಂದ ಪುಣ್ಯ ಗಳಿಸಿದ್ದಿ ಅಂದ್ರೆ ಆ ಪುಣ್ಯ ನಿನಗೇನು ಮಾಡ್ತದ? ಎಂಥ ವಿಕಟ ಪ್ರಸಂಗದೊಳಗೂ ಕೂಡ ನಿನ್ನನ್ನು ರಕ್ಷಣೆ ಮಾಡ್ತದಂತ ತಿಳ್ಕೊಂಡನಿ. ಮಹಾತ್ಮರು ನಿನ್ನ ಹತ್ರ ಐತಿ ಅಂದ್ರೆ ಅದನ್ನು ಹಂಚಿ ಉಣ್ತಕ್ಕಂಥ ಬುದ್ಧಿಯನ್ನು ಕಲಿಯಪ್ಪ. ನೀ ಕೊಟ್ಟಿದ್ದು ವ್ಯರ್ಥ ಆಯಿತು ಅಂತ ತಿಳ್ಕೊಬೇಡ ಅಂತಾರವ್ರು. ಭಾಳ ಮಂದಿ ಕಲ್ಪನೆ ಹಿಂಗಿರ್ತದ, ಏನು ಮಾಡೋದ್ರಿ, ವರ್ಷ ಪಟ್ಟಿ ಕೇಳ್ತಾರ, ಎಷ್ಟಂತ ಕೊಡಬೇಕಂತೀರಿ ನೀವು? ಅಂತೀರೇ ಇಲ್ಲ, ನಿಮಗೆ ಅನಿಸಿಲ್ಲ ಅದು. ಯಾಕೆ? ಒಳ್ಳೇದದ ಅಂತ ಗೊತ್ತೈತಿ ನಿಮಗೆ. ಭಾಳ ಕಡೆ ನೋಡ್ತೀವಿ ನಾವು, ಏನ್ರಿ ತಿಂಗಳಿಗೊಂದು ಜಾತ್ರೆ ಮಾಡ್ತಾರೆ, ತಿಂಗಳಿಗೊಂದು ದೇವ್ರ ಹಬ್ಬ ಮಾಡ್ಕೋತ ಹೋಗ್ತಾರ, ನಾವು ದುಡ್ದದ್ದೆಲ್ಲ ಅವ್ರಿಗೆ ಕೊಟ್ರೆ ಹೆಂಗ್ರಿ ನಮ್ಮ ಭವಿಷ್ಯ ಮುಂದೆ ಅಂತಿರ್ತಾರೆ ಮಂದಿ. ಹೌದಿಲ್ರಿ? ನಾವು ನಮಗೆ ಖರ್ಚು ಮಾಡಕ್ಕೆ ಲೆಕ್ಕ ಹಾಕಿಲ್ಲ. ಎಲ್ಲಿ ನಮ್ಮ ಸಾರ್ಥಕತೆ ಆಗ್ತದ, ನಮ್ಮ ದುಡ್ಡಿನ ಸದುಪಯೋಗ ಆಗ್ತದ, ಅಲ್ಲಿ ಕೊಡಬೇಕಾತಂದ್ರೆ ಮನುಷ್ಯ ಲೆಕ್ಕ ಹಾಕ್ತಾನೆ. ಹೆಂಗೆ ಕೊಡ್ಲಪ್ಪ, ನಾ ಇಷ್ಟೆಲ್ಲ ಕಷ್ಟಪಟ್ಟು ದುಡ್ದೀನಿ ಮುಂಜಾನಿಂದ ಸಂಜಿತನ, ಅವ್ರಿಗೆ ಆರಾಮಾಗಿ ಕೊಡಬೇಕಲ್ಲ, ನಾ ಹೆಂಗೆ ಕೊಡಲಿ ಅಂತ ಕೈ ಮುಂದೆ ಹೋಗಂಗ ಇಲ್ಲವು. ಎಷ್ಟು ವಿಚಿತ್ರ ಅದಲ್ಲ. ಮಹಾತ್ಮರಂತಾರಪ್ಪ, ನೀ ಕೊಟ್ಟಿ ಅಂದ್ರೆ ಮುಂದೆ ನಿನಗೆ ಕಷ್ಟ ಕಾಲ ಯಾವಾಗ ಏನು ಬರ್ತದೋ ಗೊತ್ತದೇನು? ಈಗಿದ್ದ ಶ್ರೀಮಂತಿಕೆ ನೀ ಮುಂದೆ ಹಿಂಗೆ ಇರ್ತೀಯ ಅಂತ ಏನು ಗ್ಯಾರಂಟಿ ಅದ? ಇವತ್ತು ಶ್ರೀಮಂತ ಇದ್ದಾವ ಬಡವಾಗ್ಯಾನ, ಬಡವಿದ್ದಾವ ಕೋಟ್ಯಾಧೀಶ್ವರನೂ ಆಗ್ಯಾನ. ನೋಡ್ತೀವಿ ನಮ್ಮ ಕಣ್ಮುಂದೆ ಇಂಥ ಪ್ರಸಂಗಗಳನ್ನು ನಾವು ನೋಡಿದರೂ ಕೂಡ ಮನುಷ್ಯ ಎಚ್ಚರಾಗವಲ್ಲ, ಎಚ್ಚರಾಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅವ್ರಂತಾರ, ಪುಣ್ಯದೊಳಗೆ ಎಂಥ ದೊಡ್ಡ ಶಕ್ತಿ ಅದ ಅಂತ ಕೇಳಿದ್ರ ಜೀವನ ಉಳಿಸ್ತಕ್ಕಂಥ ತಾಕತ್ತದ ರೀ ಅದ್ರೊಳಗೆ. ಯಾವುದೋ ಒಂದು ಊರೊಳಗೆ ತಾಯಿ ಮಗ ಇಬ್ಬರೇ ಇದ್ರಂತ. ಭಾಳ ಬಡತನ ಪರಿಸ್ಥಿತಿ. ತಾಯಿ ದುಡಿತಿದ್ಲು, ಮಗ ಶಾಲಿಗೆ ಹೋಗ್ತಿತ್ತು, ಕಾಲೇಜ್ ವಯಸ್ಸಿಗೆ ಬಂದಿದ್ದ. ಒಂದು ಸಲ ಏನಾಯ್ತಂದ್ರೆ ಅವ್ರ ತಾಯಿಗೆ ಆರಾಮ್ ತಪ್ಪಿಬಿಡ್ತು. ಆರಾಮ್ ತಪ್ಪಿತ್ತು, ತಾಯಿ ದುಡಿಯೋದು ಬಿಡ್ತು, ಮಗ ಶಾಲಿಗೆ ಹೋಗ್ಬೇಕು, ಶಾಲಿ ಕಲಿಬೇಕಂತ ಆಸೆ ಅವನಿಗೆ. ಹೆಂಗೆ ಮಾಡಬೇಕು? ತಾಯಿಗೆ ತೋರ್ಸಕ್ಕೆ ರೊಕ್ಕ ಇಲ್ಲ, ಕಾಲೇಜ್ ಫೀಸ್ ಕಟ್ಟಕ್ಕೆ ನನಗೆ ರೊಕ್ಕ ಇಲ್ಲ, ಊಟಕ್ಕೇನೂ ಇಲ್ಲ, ಹೆಂಗೆ ಮಾಡಲಿ ಅಂತ ವಿಚಾರ ಮಾಡಿ ಹುಡುಗಂತೂ ಹೆಂಗಾರ ಮಾಡಿ ದುಡಿಬೇಕು, ಶಾಲಿನೂ ಕಲಿಬೇಕು ಅಂತ ಹಠ ಒತ್ತ. ಛಲ ಇರಬೇಕು ಮನುಷ್ಯನೊಳಗೆ. ವಿದ್ಯೆ ಗಳಿಸ್ಬೇಕಂತಕ್ಕಂಥದ್ದು ಮನುಷ್ಯನೊಳಗೆ ಬಂತು ಅಂದ್ರೆ ಆ ಮನುಷ್ಯ ಯಾವತ್ತೂ ಕೂಡ ನಿದ್ದೆ ಮಾಡಂಗಿಲ್ಲಂತ, ಯಾವತ್ತೂ ಸುಖ ಅಪೇಕ್ಷೆ ಮಾಡಂಗಿಲ್ಲ. ಶಾಸ್ತ್ರಗಳು ಹೇಳ್ತಾವು, ವಿದ್ಯಾತುರಾಣಾಂ ಸುಖಂನ ನಿದ್ರಾ. ವಿದ್ಯೆ ಬೇಕು ಅಂತ ಅಪೇಕ್ಷೆ ಮಾಡಿದ್ದು ಮಗು ಅಂತ ಕೇಳಿದ್ರ ಅವನಿಗೆ ನಿದ್ದೆ ಹತ್ತಂಗಿಲ್ಲಂತ. ಅವನು ಚಲೋ ಉಣಬೇಕು, ಚಲೋ ಬಟ್ಟೆ ಉಡಬೇಕು, ನಾ ಮಜಾ ಮಾಡ್ಬೇಕಂತ ಎಂದೂ ಅನ್ನಂಗಿಲ್ಲಂತ ಅಂತ ಮಕ್ಕಳು. ಮತ್ತು ಯಾರು ಆರಾಮಿರ್ಬೇಕಂತ ಅವನ ತಲೆಗೆ ವಿದ್ಯೆನೇ ಹತ್ತಂಗಿಲ್ಲ. ಅದು ನಿಯಮದ ಅಂತ ಹೇಳ್ತಾವೆ ಶಾಸ್ತ್ರಗಳು. ಹಂಗೆ ಆ ಹುಡುಗ ವಿಚಾರ ಮಾಡ್ತಿ, ಏನು ಮಾಡ್ಬೇಕಪ್ಪ ಅಂತ ವಿಚಾರ ಮಾಡಿ ಅವಂದ, ನಾ ಹೆಂಗಾರ ಮಾಡಿ ಪೇಪರ್ ಹಾಕಿದ್ರೆ ಮುಂಜಾನೆ ನಶಿಕ್ನಾಗ ಪೇಪರ್ ಹಾಕ್ತಾರಲ್ಲ, ಪೇಪರ್ ಹಾಕ್ಬೇಕು ಮನೆಗೆ ಹೋಗಿ. ಆ ಬಂದು ದುಡ್ಡಿನೊಳಗೆ ನಾನು ಹೆಂಗಾರ ಮಾಡಿದ್ರೆ ಆಯ್ತು, ನಮ್ಮ ತಾಯಿಗೆ ತೋರಿಸಿ ಉಳಿಸ್ಕೋಬೇಕಂತ ತಿಳ್ಕೊಂಡು ನಶಿಕಿನೊಳಗೆ ಹೇಳುತ್ತಿದ್ದ. ಕಾಲೇಜಕ್ಕೂ ಬಿಡಬಾರ್ದು, ದುಡಿಯೋದು ಬಿಡಬಾರ್ದು ಅಂತ ನಶಿಕಿನೊಳಗೆ ಎದ್ದು ಮನೆ ಪೇಪರ್ ಹಾಕ್ತಿದ್ದ, ಹಾಲು ಹಾಕ್ತಿದ್ದ, ಹಾಲಿನ ಪ್ಯಾಕೆಟು ನೋಡ್ತಿರಲ್ಲ, ಸಿಟಿಯಾಗೆಲ್ಲ ಹಾಲು ಬರ್ತಾವೆ, ಮನಿತನ ಪೇಪರ್ ಬರ್ತಿರ್ತಾವೆ. ಹಾಗೆಲ್ಲ ಮನೆ ಪೇಪರ್ ಹಾಕಿ ಆ ಬಂದಿರ್ತಕ್ಕಂಥ ದುಡ್ಡಿನೊಳಗೆ ತಾಯಿ ಔಷಧಕ್ಕೆ ಸಾಲ್ತಿರ್ಲಿಲ್ಲ. ಅವು ದಿನ ಹಾಕಿ ತೋರಿಸ್ತಿದ್ದ, ಒಂದಿಟ್ಟು ಕಟ್ಟಿದ, ಊಟಕ್ಕೆ ಏನೂ ಇರಲಿಲ್ಲ. ಆದರೂ ಕೂಡ ಹುಡುಗ ನಾ ಹೆಂಗಾರ ಮಾಡಿ ಒಟ್ಟು ದುಡಿಬೇಕು, ಶಾಲಿ ಕಲಿಬೇಕು, ದೊಡ್ಡವ ಅನಿಸ್ಕೋಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಒಟ್ಟಿಗೆ 3 ದಿನ ಆದರೂ ಊಟನೇ ಇಲ್ಲ ಅವನಿಗೆ. ಆದರೂ ಕೂಡ ಕೆಲಸ ಬಿಟ್ಟಿರಲಿಲ್ಲ. ಒಂದಿನ 4ನೇ ದಿನ ಆಯಿತು, ನಶಿಕಿನೊಳಗೆ ಎದ್ದು ಪೇಪರ್ ಹಾಕೋತ ಬಂದು ಅಲ್ಲಿ ಟೀಚರ್ ಮನೆ ಇತ್ತು. ಒಬ್ಬ ಶಿಕ್ಷಕಿ ಇದ್ಲು, ಶೈಲಜಾ ಟೀಚರ್ ಅಂತ ಹೆಸರು. ಆಕೆ ಮನೆಗೆ ಹೋಗಿ ಪೇಪರ್ ಒಗದ, ಇನ್ನು ಸೈಕಲ್ ಚಾಲೂ ಮಾಡ್ಕೊಂಡು ಹೋಗ್ಬೇಕಂದ ಮೂರ್ಛಿತನಾಗಿ ಬಿದ್ದ ಹುಡುಗ. ಪೇಪರ್ ತಗೊಳಕ್ಕೆ ಹೊರಗೆ ಬಂದ ಟೀಚರ್ ನೋಡಿದ್ಲಂತ, ಅಯ್ಯೋ ಪಾಪ
ಪೇಪರ್ ಹಾಕಕ್ಕೆ ಬಂದು ಬಿದ್ದದ ಏನಾಯಿತು ಅಂತ ಓಡ್ಕೋತ ನೀರು ತೊಗೊಂಡು ಹೋದ್ಲು. ಹೋಗಿ ನೀರು ಚಿಮುಕಿಸಿದ್ಲು, ನೋಡಿದ್ಲು ಈ ಹುಡುಗನಿಗೆ 3-4 ದಿನ ಹಸಿವಿನಿಂದ ಬಳಲ್ತನ ಕಾಣ್ತದ. ಬಡತನ ಪರಿಸ್ಥಿತಿ ಇವನು ಈ ಸ್ಥಿತಿಗೆ ತಂದದಂತ ಎಬ್ಬಿಸ್ಕೊಂಡು ಮನೆ ಕರ್ಕೊಂಡು ಹೋಗಿ ಕುಂದ್ರಿಸಿದ್ಲು ಕುರ್ಚಿ ಮ್ಯಾಗ. ಕೂಡಿಸಿ ಹೋಗಿ ಹಾಲು ಕಾಸಿದ್ಲು, ಬಿಸಿ ಬಿಸಿ ಹಾಲು ಕಾಸಿ 1 ಲೋಟ ಹಾಲ 1 ಲೋಟ ನೀರು ತೊಗೊಂಡು ಬಂದಪ್ಪ, ಕುಡಿ ನೀರು ಅಂದ. ನೀರು ಕುಡಿತು ಹುಡುಗ. ಹಾಲನ್ನು ಕುಡಿ ಅಂತ ಕೊಡಾಕತ್ತಿದ್ಲು. ನಾ ಯಾರ ಮನೆಯಾಗೂ ಹಾಗೆ ತಿನ್ನಂಗಿಲ್ಲ, ನಮ್ಮ ತಾಯಿ ನನಗೆ ಕಲಿಸಿ ಕೊಟ್ಟಾಳ, ದುಡಿದು ಉಣ್ಣಂದಾಳ, ಹಾಗೆ ಯಾರ ಮನ್ಯಾಗ ನಾ ಉಣ್ಣಂಗಿಲ್ಲ ಅಂದ. ಕುಡಿಯಂಗಿಲ್ಲ ಉಣ್ಣಂಗಿಲ್ಲ ಅಂದ. ಆಕಿ ಅಂದ್ಲು, ನಿನ್ನ ತಾಯಿ ನಿನಗೆ ಶಿಕ್ಷಣ ಕೊಟ್ಟಿದ್ದು ಒಳ್ಳೇದೇ ಅದಪ್ಪ, ಆದ್ರೆ ನಿನಗೆ ದುಡಿಯೋಕೆ ಶಕ್ತಿ ಇರಬೇಕಲ್ಲ. ನೀವು ಹೋಗಿ ಅಟ್ಟೆಲ್ಲ ತಿರುಗಿ ಆ ಪೇಪರ್ ಹಾಕಿ ನೀ ಸ್ಕೂಲಿಗೆ ಹೋಗ್ಬೇಕಾದ್ರೆ ನಿನಗೆ ಶಕ್ತಿ ಬೇಕಲ್ಲಪ್ಪ, ಕುಡಿ ಹಾಲನ್ನ ಅಂತ ತಿಳ್ಕೊಂಡು ಆ ತಾಯಿ ಏನು ಮಾಡಿದ್ಲಂತ ಒತ್ತಾಯ ಮಾಡಿ ಆ ಹುಡುಗನಿಗೆ ಹಾಲು ಕುಡಿಸಿದ್ಲು. ಅದು 1 ಗ್ಲಾಸ್ ಹಾಲು ಕುಡಿದಿರ್ತಕ್ಕಂಥ ಮಗುವಿಗೆ ಸ್ವಲ್ಪ ಶಕ್ತಿ ಬಂದಂಗಾಯ್ತು, ಹೋಗಿಬಿಟ್ಟವ. ಆದ್ರೆ ಆಕೆಯಲ್ಲಿ ದಯಾ ಕರುಣ ಅಂತಕ್ಕಂಥದ್ದಿತ್ತು, ಮಾಡ್ತಿದ್ಲು ಪುಣ್ಯಕರ್ಮಗಳನ್ನು. ಮಕ್ಕಳಿದ್ರು, 2 ಮಕ್ಕಳನ್ನು ಸಾಲಿ ಕಲಿಸಿದ್ಲಕ್ಕೆ ತಾಯಿ. ದೊಡ್ಡವರಾದ್ರು, ನೌಕರಿ ಬಂತು, ಹೋಗಿಬಿಟ್ರು ದೂರ. ನೌಕರಿ ಮಾಡ್ಕೋತ ಹೋದ್ರು, ತಮ್ಮ ಹೆಂಡ್ರನ್ನ ಅಲ್ಲೇ ಮಾಡ್ಕೊಂಡು ಅಲ್ಲೇ ಉಳಿದ್ರು. ಈಗಿನ ಪರಿಸ್ಥಿತಿ ಹಾಗೆ ಅದ. ಎಷ್ಟು ಮಕ್ಕಳು ಸಾಲಿ ಕಲಿಸ್ತೀರಿ, ದೂರ ಹೋದ್ವು ಅಂದ್ರೆ ಅಲ್ಲೇ ಹೋಗ್ಬಿಡ್ತಾವೆ, ಮತ್ತು ವಾಪಸ್ ನಿಮ್ಮ ಕೈ ಸಿಗಂಗಿಲ್ಲ ಅವು. ನೀವೆಲ್ಲ ಆಸೆ ಕಟ್ಕೊಂಡಿರ್ತೀರಿ, ಸಾಲಿ ಕಲ್ತು ನನ್ನ ಮಗ ತಿಂಗಳ ಪಗಾರ ಕಳಿಸ್ತದ, ಆರಾಮಾಗಿರ್ಬೇಕಂತ. ಕೆಲಸ ಇಲ್ಲವು. ಮದುವೆ ಆಗತ್ತನ ಎಟ್ರೇಟ್ ಕಳಿಸ್ತಾರೆ. ಮದುವೆ ಆತಂದ್ರೆ ಅವ್ರ ಚೈನಿಗೆ ಅವ್ರಿಗೆ ಸಾಲಂಗಿಲ್ಲ, ನಿಮಗೆಲ್ಲಿ ಕೊಡ್ಬೇಕು ಅವರು, ಹೌದಿಲ್ರಿ? ಹಂಗೆ ಮಕ್ಕಳು 2 ಮಕ್ಕಳಿದ್ದು ಮದುವೆ ಮಾಡಿದ್ರು, ಆಯ್ತು, ಆ ಕಡೆ ಹೋಗೇ ಬಿಟ್ಟು. ಫೋನ್ ಮಾಡಲಿಲ್ಲ, ಪತ್ರ ಬರೀತಿದ್ಲು, ಬರ್ತೀವಿ ಅಂತಿದ್ರು, ಬರ್ತೇ ಇರಲಿಲ್ಲ. ಒಂದು ಸಲ ಆಕೆ ಏನಾಯಿತು ಅಂದ್ರೆ ರಿಟೈರ್ಡ್ ಆಗಿತ್ತು, ವಯಸ್ಸಾಗಿತ್ತು, ಹೆಣ್ಮಗಳು ಒಬ್ಬಾಕಿನೇ. ಎಷ್ಟೆಲ್ಲ ಗಳಿಸಿದೆ, ಆಸ್ತಿ ಅದ, ಅಂತಸ್ತದ, ನನ್ನ ಪರಿಸ್ಥಿತಿ ಎಂಥದ್ದು ಬಂತಲ್ಲ, ಒಬ್ಬ ಮಗನೂ ಕೂಡ ನನ್ನ ಹತ್ರ ಇರಲಿಲ್ಲ, ಒಬ್ಬ ಸೊಸೆನೂ ನನಗೆ ರೊಟ್ಟಿ ಮಾಡೋಕ್ಕೆ ಇರಲಿಲ್ಲ ಅಂತ ತಿಳ್ಕೊಂಡು ಗಳಿಸಿಟ್ಟಿರ್ತಕ್ಕಂಥದ್ದನ್ನು ದಾನ ಧರ್ಮ ಮಾಡ್ತಾ ಹೆಣ್ಮಗಳು ಏನು ಮಾಡಿದ್ಲಂದ್ರ ತಾನೇ ಆರಾಮಾಗಿ ಬದುಕಾಕತ್ತಿದ್ಲಂತ. ಒಂದು ದಿನ ಸಂತಿ ಮಾಡ್ಕೊಂಡು ಬರ್ಬೇಕು, ಕಾಯಿಪಲ್ಯ ತರಬೇಕಂತ ಮಾರ್ಕೆಟಿಗೆ ಹೋಗ್ಯಾಳ. ಕಾಯಿಪಲ್ಯ ತೊಗೊಂಡು ಹೊಂಟಿದ್ಲಂತ. ಹೋಗುವಾಗ ಯಾವನೋ ಒಬ್ಬ ಕುಡಿದು ಗಾಡಿ ಓಡಿಸ್ಕೋತ ಬಂದು ಆಕಿಗೆ ಆನಿಸಿ ಹೋಗೇ ಬಿಟ್ಟ. ಮುಂದಕ್ಕವ ಬಿದ್ದು ಬಿಟ್ಲು ಹೆಣ್ಮಗಳು. ಮೂರ್ಛೆ ಆಯಿತು, ತೆಲಿಗೆ ಪೆಟ್ಟು ಬಿದ್ದದ, ಪ್ರಜ್ಞೆ ಕಳ್ಕೊಂಡ್ಬಿಟ್ಲು. ಎಲ್ಲ ಜನ ನಿಂತು ನೋಡ್ತಾರ, ಯಾರೂ ಮುಂದೆ ಬರಕ್ಕೆ ತಯಾರಿಲ್ಲ. ರಕ್ತ ಹರಿಯಕತ್ತದ, ಪ್ರಜ್ಞೆ ಹೀನಳಾಗಿ ಬಿದ್ದಾಳ. ಅಷ್ಟೊತ್ತಿಗೆ ಒಬ್ಬ ಕಾರಿನೊಳಗೆ ಹೊಂಟಿದ್ದ ಮನುಷ್ಯ ಬಂದು ನೋಡಿ ಕಾರ್ ನಿಂದ್ರಿಸಿದ, ನೋಡಿದ, ರಕ್ತ ಹರಿತಿತ್ತು. ಎತ್ಕೊಂಡು ಹೋಗಿ ಕಾರ್ನ್ಯಾಗ ಹಾಕ್ಕೊಂಡ, ಹೋಗಿ ದವಾಖಾನೆಗೆ ಅಡ್ಮಿಟ್ ಮಾಡಿದ. ಎಲ್ಲ ಟ್ರೀಟ್ಮೆಂಟ್ ಕೊಡಿಸಿದ. ಅವನು ಡಾಕ್ಟ್ರೇ ಇದ್ದ. ಎಲ್ಲ ಟ್ರೀಟ್ಮೆಂಟ್ ಆಯಿತು. ಕೋಮಾದೊಳಗೆ ಹೋಗಿರ್ತಕ್ಕಂಥ ಹೆಣ್ಮಗಳು 8 ದಿನ ಆದರೂ ಕೂಡ ವಾಪಸ್ ಆಕಿ ಪ್ರಜ್ಞೆನೇ ಬರಲಿಲ್ಲ. 15 ದಿನ ಆದ ಬಳಿಕ ಸ್ವಲ್ಪ ಕಣ್ಣು ತೆಗೆದ್ಲಂತ. ಅಷ್ಟೊತ್ತಿಗೆ ಆಪರೇಷನ್ ಅದು ಎಲ್ಲ ಮಾಡಿದ್ರು. 15 ದಿನದ ಬಳಿಕ ಕಣ್ಣು ತೆಗೆದಳು. ಮಗ್ಲಿರ್ತಕ್ಕಂಥ ಅಲ್ಲಿ ಸಿಸ್ಟರಿಗೆ ಕೇಳಿದ್ಲಂತ, ನಾ ಎಲ್ಲಿದ್ದೀನಿ ಅಂತ. ನೋಡ್ರಿ, ನೀವು ದವಾಖಾನೆಯಾಗದಿರಿ ಅಂದ್ರ ಅವ್ರು. ಯಾಕೆ, ಏನಾಯಿತು? ಇಲ್ಲ, ನೀವು ರೋಡಿನೊಳಗೆ ಆಕ್ಸಿಡೆಂಟ್ ಒಳಗೆ ಬಿದ್ದಿದ್ರಿ ಅಂತ, ಅದಕ್ಕೆ ನೀವು ಇಲ್ಲಿ ದವಾಖಾನೆಯಾಗಿದ್ದೀರಿ, ಆಪರೇಷನ್ ಆಗ್ಯದ, ಈಗೆಲ್ಲ ಆರಾಮಾಗ್ಯದ, 15 ದಿನ ಕಣ್ಣು ತೆಗಿಲಾರ್ದವ್ರು ಇವತ್ತು ತೆಗೆದಿರಿ ಅಂದ ಬಳಿಕ ನಿಮ್ಮ ಪುಣ್ಯ ಜೋರದ ರೀ, ಚಲೋ ಆಯಿತು. ಇನ್ನು ನೀವು ಯಾವಾಗ ರೊಕ್ಕ ದುಡ್ಡು ಕಟ್ತೀರಿ ಅವಾಗ ನಿಮ್ಮ ಡಿಸ್ಚಾರ್ಜ್ ಮಾಡ್ತಾರ ಅಂತ ಹೇಳಿದ್ಲಕ್ಕಿ. ಎಷ್ಟಾಗ್ಯದ? 18 ಲಕ್ಷ ಆಗ್ಯದ ಅಂತ ಹೇಳಿದ್ರಂತ. ಒಂದಲ್ಲ ಎರಡಲ್ಲ, 18 ಲಕ್ಷ ಆಗ್ಯದ ಅಂದ ತಕ್ಷಣ ಆಶ್ಚರ್ಯ ಐತಕಿ. ಎಲ್ಲಿಂದ ಕೊಡ್ಲಿ ನಾನಂತ ಮಕ್ಕಳಿಗೆರ ಫೋನ್ ಮಾಡಿ ಹೇಳ್ಬೇಕಂತ ಫೋನ್ ಇಸ್ಕೊಂಡು ಫೋನ್ ಹಚ್ಚತಾಳ. ಯಾವ ಮಕ್ಕಳು ಫೋನೇ ಎತ್ತಲಿಲ್ಲ. ಅವಾಗ ಆಕಿ ಅಂದ್ಲಂತ ಕಣ್ಣೀರು ಹರಿಸ್ತಾ, ಯಾರು ನನ್ನ ಈ ದವಾಖಾನೆ ತಂದು ಹಾಕಿದ್ರು? ನನ್ನ ಅಲ್ಲೇ ಬಿಟ್ಟಿದ್ರೆ ಅಲ್ಲೇ ಸತ್ತು ಹೋಗಿಬಿಡ್ತಿದ್ದೆ. ಇವತ್ತು ಇಷ್ಟು ತನ ತಂದು ನನಗೆ ಆಪರೇಷನ್ ಮಾಡಿ ಎಚ್ಚರ ಮಾಡಿದ್ರೆ ಯಾಕೆ ಮಾಡಿದ್ರಿ ಅಂತ ತಿಳ್ಕೊಂಡು ಅಳುತ್ತಿದ್ಲಂತ. ಅಳ್ಕೋತ ಯಾರು ತಂದು ಹಾಕಿದ್ರು ಅಂದ್ರ ಅವಾಗ ಅಷ್ಟೊತ್ತಿಗೆ ಆ ಡಾಕ್ಟ್ರ್ ಬಂದ. ಡಾಕ್ಟ್ರ್ ಅಜಯ್ ಅಂತಕ್ಕಂಥ ಒಬ್ಬ ಡಾಕ್ಟ್ರ್. ಅವನು ಬಂದು ನೋಡ್ತಿದ್ದ.
ಯಾರು ತಂದು ಹಾಕಿದವ್ರು ಅಂದ್ರೆ ಆಕೆ ಸಿಸ್ಟ್ರ್ ತೋರಿಸಿದ್ಲಂತ, ಇವರೇ ನೋಡ್ರಿ ನಿಮ್ಮನ್ನು ದವಾಖಾನೆಗೆ ಅಡ್ಮಿಟ್ ಮಾಡಿದೆವ್ರು ಅಂದರು. ಯಪ್ಪ ನಾನು ಯಾಕೆ ತಂದು ಇಷ್ಟೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿನ, ಎಲ್ಲಿಂದ ದುಡ್ಡು ಕೊಡಲಿ ಅಂತ ಕೇಳಿದ್ರ, ಯಾರಮ್ಮ ನಿನಗೆ ದುಡ್ಡು ಕೊಡು ಅಂದವರು ಅಂತ ಕೇಳಿದ್ನಂತಾವ. ಅಷ್ಟೊತ್ತಿಗೆ ಏನಾಗಿತ್ತು ಅಂದ್ರೆ ಬರೆದಿದ್ರವರು 18 ಲಕ್ಷ ರೂಪಾಯಿ ಪೇಡ್ ಆಗ್ಯದ ಅಂತ ಬರೆದ್ಬಿಟ್ಟಿದ್ರು, ಮುಟ್ಟ್ಯದ ಅಂತ ಬರೆದ್ರು. ಯಾರು ಕೊಟ್ಟಿದ್ರು ಅಂತ ಕೇಳಿದ್ರ, ಅವಾಗ ಡಾಕ್ಟ್ರ್ ಅಂದಂತ, ಇವ ನೀನು ಕೂನ್ ಹಿಡಿಲಿಲ್ಲೇನು ಅಂತ ಕೇಳಿದ. ಯಾರಪ್ಪ ನೀನು, ನನಗೇನು ಗೊತ್ತಾಗಬೇಕು, ನಾನು ಇಷ್ಟು ವಯಸ್ಸಿನೊಳಗೆ ನನಗೆ ಅರಿವು ಮರುವದ, ನೀ ಯಾರಂತ ನಾನು ಗೊತ್ತೇ ಹಿಡಿಲಿಲ್ಲ ಅಂದ್ಲು. ಇಲ್ಲ, ನಿಮ್ಮ ಮನೆ ಮುಂದೆ ಪೇಪರ್ ಹಾಕ್ತಕ್ಕಂಥ ಒಬ್ಬ ಹುಡುಗನಿಗೆ ಒಂದು ಲೋಟ ಹಾಲು ಕೊಟ್ಟಿದ್ರಲ್ಲ, ಇದಾದ್ರೂ ನೆನಪದ ಏನು ಅಂತ ಕೇಳಿದ್ನಂತ. ಅಕ್ಕಿ ಅಂದ್ಲು, ಹೌದು, ಒಂದು ಹುಡುಗ ಮೂರ್ಛೆಯಾಗಿ ಬಿದ್ದಿದ್ದ, ಅವನಿಗೆ ಹಾಲು ಕೊಟ್ಟಿದ್ದು ಕರೆಯದ ಅಂದ್ಲು. ಹಾಂ, ಆ ಮಗನೇ ನಾ ಇದ್ದೀನಿ ನೋಡೆವ್ವ ಅಂದ. ಇವತ್ತು ನೀನು ಒಂದು ಲೋಟ ಹಾಲು ಇವತ್ತ ನಾನು ಇಷ್ಟು ದೊಡ್ಡ ಡಾಕ್ಟ್ರ್ ಆಗಲಿಕ್ಕೆ ಕಾರಣ ಆಗ್ಯದ ಅಂದ ಬಳಿಕ ನೀ ನನಗೆ ಅವತ್ತು ಸಹಾಯ ಮಾಡಿದಿ, ಇವತ್ತು ನಾನು ನಿನಗೆ ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಾನು ದೇವ್ರು ಹೆಂಗೆ ಮೆಚ್ತಿದ್ದ ತಾಯಿ, ಆ ಮಗನೇ ನಾನು ಅಂತ ಹೇಳಿದಂತವ. ಆಶ್ಚರ್ಯ ಆಯ್ತು ಆಕಿಗೆ. ಎಂದೋ 20 ವರ್ಷದ ಹಿಂದೆ ಕೊಟ್ಟಿರ್ತಕ್ಕಂಥ ಒಂದು ಲೋಟ ಹಾಲು ಇವತ್ತು ಆಕೆಯನ್ನು ರಕ್ಷಣೆ ಮಾಡಕತ್ತದ. ಅಷ್ಟೆಲ್ಲ ಪ್ರಾಣವನ್ನು ತಂದು ಕೊಡ್ತಿ ಅಂದ್ರ ದುಡ್ಡು ಕೊಡ್ತೇನ್ರಿ? ಏನು ಆಕೆ ಕೊಟ್ಟಿದ್ದ ಹಾಲು ಕೊಟ್ಟದ್ರಿ ಪುಣ್ಯ. ಆ ದುಡ್ಡಿನಿಂದ, ಆ ಅನ್ನದಿಂದ ಆಗಿರ್ತಕ್ಕಂಥ ಏನು ಪುಣ್ಯ ಅದಲ್ಲ, ಆ ಪುಣ್ಯ ಇವತ್ತು ಮಕ್ಕಳಿಲ್ಲಂದ್ರೂ ಸಹಿತಕ್ಕೆ ಜೀವದಾನ ಮಾಡೋಕ್ಕಷ್ಟಲ್ಲ, ಇದಕ್ಕಿಂತ ಹೆಚ್ಚಿಂದ ಏನು ಬೇಕಂತಾರ ಮಹಾತ್ಮರು. ನೀ ತಿಳ್ಕೊಂಡಿದ್ದಿ ದುಡ್ಡೇ ನನ್ನ ರಕ್ಷಣೆ ಮಾಡ್ತದಂತ ಹಗಲು ರಾತ್ರಿ ಬಡ್ದಾಡಿ ಎಷ್ಟೆಲ್ಲ ಸಂಪತ್ತು ಮಾಡಿ ಬಂಧು ಬಾಂಧವರನ್ನು ದೂರ ಮಾಡಿಕೊಂಡು ಎಲ್ಲ ಮಂದಿ ಕೈಯಿಂದ ನೀನು ಲೋಭಿ ಅಂತ ಪಟ್ಟ ಕಟ್ಕೊಂಡು ಈಟೆಲ್ಲ ಸಂಗ್ರಹ ಮಾಡಿರ್ತಕ್ಕಂಥ ದುಡ್ಡು ನಿನಗೆ ಸುಖ ಶಾಂತಿ ನೆಮ್ಮದಿಗಳನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಆದಷ್ಟು ಧರ್ಮವನ್ನು ಮಾಡು ಅಂತ ತಿಳ್ಕೊಂಡು ಸರ್ವಜ್ಞ ನೀನು ಶಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ ನೆರಮನೆಯಕ್ಕೂ. ನೀವೊಂದು ವೇಳೆ ಕರೆದು ಒಬ್ಬ ದೀನ ದಲಿತನಿಗೆ ಕೊಟ್ಟಿದ್ದಿ, ಒಬ್ಬ ಅವಶ್ಯಕತೆ ಇರ್ತಕ್ಕಂಥ ಮಗುವಿಗೆ ದಾನ ಮಾಡಿದ್ದಿ ಅಂತ ಕೇಳಿದ್ರ ಆ ಪುಣ್ಯ ನಿನಗೆ ರಕ್ಷಣೆ ಮಾಡ್ತದ, ನಿನಗೆ ಸ್ವರ್ಗವನ್ನೇ ತಂದು ಕೊಡ್ತದ, ಇದರೊಳಗೆ ಯಾವ ಸಂದೇಹನೂ ಇಲ್ಲ ನೋಡು ಅಂತ ತಿಳ್ಕೊಂಡು ಹೆಂಗ ಸರ್ವಜ್ಞ ನಮ್ಮೆಲ್ಲರಿಗೂ ಉಪದೇಶ ಮಾಡಕತ್ತನ. ಆ ರೀತಿ ಒಳಗ ಇಲ್ಲಿ ಕೂಡ ಸತ್ಸಂಗ ಕಾರ್ಯಕ್ರಮದೊಳಗ ಎಷ್ಟೋ ಭಕ್ತಾದಿಗಳು ನೀವು ಅನ್ನದಾನವನ್ನು ಮಾಡಿದಿರಿ, ಧನದಾನವನ್ನು ಮಾಡಿದಿರಿ, ಎಷ್ಟೆಲ್ಲ ಪುಣ್ಯ ಕಾರ್ಯಕ್ರಮದೊಳಗೆ ತನು ಮನ ಧನಗಳನ್ನು ಸಮರ್ಪಣೆ ಮಾಡ್ಕೊಂಡಿದ್ದೀರಿ. ಅಂಥ ಕಾರ್ಯಕ್ರಮ ಇವೆಲ್ಲ ಯಾಕೆ ಮಾಡ್ತಾರಂದ್ರೆ ದುಡ್ಡುಗಳೇ ಮಾಡೋಕ್ಕಲ್ಲ. ಇದರಿಂದ ಏನಾರ ಮಾಡೋರಿಗೂ ಲಾಭ ಇಲ್ಲ, ಯಾರಿಗೂ ಲಾಭ ಇಲ್ಲ. ಲಾಭ ಯಾರಿಗದ ಅಂದ್ರೆ ನೀವು ಸೇವಾ ಮಾಡೋರಿಗೆ, ದಾನ ಧರ್ಮಾದಿಗಳನ್ನು ಮಾಡೋರಿಗೆ ಇದರ ಸಂಪೂರ್ಣವಾಗಿರ್ತಕ್ಕಂಥ ಫಲ ಸಿಗುತ್ತದ. ಈ ಪುಣ್ಯ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ತಿಳ್ಕೊಂಡನೇ ಪ್ರತಿ ವರ್ಷದಂತೆ ಈ ವರ್ಷ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಮಗೆ ದಿನ ಹೇಳಕತ್ತೀನಿ ನಾನು ಏನಂತ, ಭ್ರಮರಾಂಬಿಕೆಯ ಕುಂಭೋತ್ಸವ ಕಾರ್ಯಕ್ರಮ, ಕುಂಭ ಬರಸ್ರಿ ಅಂದೆ. ಇನ್ನೂ 50 ಆಗಿಲ್ಲಂತ ಕುಂಭ. ಇಲ್ಲಿ ಎಷ್ಟು ಮಂದಿ ಅವುಗಳು ಕುಂತೀರಿ ನೋಡ್ರಿ, ಎಷ್ಟು ಮಂದಿ ಇದ್ದೀರಿ ಹೇಳ್ರಿ? ಒಂದು 500 ಮಂದಿರ ಇರ್ಬೇಕು ನೀವೀಗ ಇಲ್ಲಿ, ಹೌದಿಲ್ಲ? 500 ಮಂದಿ ಇದ್ರ ಇನ್ನೂ 50 ಕುಂಭ ಆಗಿಲ್ಲ ಅಂದ್ರೆ ನೀವು ಯಾರೂ ಬರ್ಸಿಲ್ಲ ಅಂತಲೇ ಅರ್ಥ. ಯಾಕೆ ಬರ್ಸಿಲ್ಲ ಯಾರಿಗೆ ಗೊತ್ತು? ಈ ಮಲ್ಲಿಕಾರ್ಜುನನ ಕಳಸಾರೋಹಣ ಮಾಡುವ ಕಾಲಕ್ಕೆ 700 ಕುಂಭ ಆಗ್ಯಾವ ನಮ್ಮೂರಾಗ ಅಂತ ಹೇಳ್ತಾರ ಅವರು. ಮತ್ತು ಇನ್ನೂ 50ರಾಗೆ ಅದೀರಿ ಅಂದ್ರೆ ನನಗೆ 500 ದಾಟ್ತಾವಿಲ್ಲ ಅಂತ ಸಂಶಯ. ನೀವೇನು ಮಾಡ್ತಿರೋ ಯಾರಿಗೆ ಗೊತ್ತದ ಯವ್ವ? ಭಾಳ ಆಗಕತ್ತದೇನು ರೊಕ್ಕ? ಏನು ಭಾಳ ಇಲ್ಲಲ್ಲ ಅಲ್ರಿ. ನೀವೆಲ್ಲ ವ್ಯಾಪಾರ ಮಾಡೋರೇ ಇದ್ದೀರಿ, ಜೀವನ ಮಾಡ್ತೀರಿ, ನಿಮಗೂ ಗೊತ್ತದ. ಒಂದು ಕುಂಭಕ್ಕೆ 1,000 ರೂಪಾಯಿ ಅಂತೂ ಕೊಡ್ತಾರೆ. ಕೇಳ್ಕೊಂಬಂದು ತಗೋರಿಲ್ಲ, ಯಾರು ಬೇಡ ಅಂತಾರೆ, ಹೌದಿಲ್ರಿ? ಮತ್ತು ಏನು ಕಮಿಟಿ ಅವ್ರು ತಿಂತಾರೆ, ಏನು ಅವ್ರು ರೊಕ್ಕ ತೊಗೊಂಡು ಅಂದಿರಿ? ಮತ್ತು ಎಲ್ಲ ನಿಮಗೆ ನೀವು ಕೊಟ್ಟದ್ದು ನಿಮ್ಮ ಮನೆಗೆ ಬರ್ತದೆ ನೋಡ್ರಿ. ದೇವ್ರಿಗೆ ಏನು ಕೊಟ್ಟಂಗಾಯ್ತು? ಆದರೂ ಕೂಡ ಆಶೀರ್ವಾದ ಸಿಗ್ತದಲ್ಲ, ಅದು ಮಹತ್ವದ ತಿಳ್ಕೊಳ್ರಿ. ಏನು ಒಂದು ಟೆಂಗ್ ತೊಗೊಂಬರಕ್ಕಾಗಂಗಿಲ್ಲ ನಿಮ್ಮ ಮನೆಯಿಂದ. ಒಂದು ಟೆಂಗ, ಒಂದು ಜಂಪರ್ ಪೀಸ, ಒಂದಿಟ್ಟು ಹೂವಿನಾರ ತೊಗೊಂಬರಕ್ಕೆ ಬರ್ತದಲ್ಲ, ಅದನ್ನು ಇಲ್ಲೇ ಯಾಕೆ ಕೊಡ್ತಾರೆ ಅವ್ರು ನಿಮ್ಮ ಕಡೆಯಿಂದ ದುಡ್ಡು ಇಸ್ಕೊಂಡಂದ್ರೆ? ಭಗವಂತನ ಸನ್ನಿಧಾನದೊಳಗೆ ಪಡ್ಕೊಂಡಿರ್ತಕ್ಕಂಥ ಭಾಗ್ಯ ನೀವು ಎಷ್ಟು ದುಡ್ಡು ಕೊಟ್ಟು ತೊಗೊಂಡ್ರು ಅದು ಸಿಗಂಗಿಲ್ಲವ, ಅದು ಸಿಗಂಗಿಲ್ಲ. ಪರಮಾತ್ಮನ ಆಶೀರ್ವಾದದೊಳಗೆ ಏನು ಅಡಿಗೆ ಅದು ಯಾರಿಗೆ ಗೊತ್ತದ? ನಿಮ್ಮ ಹಣೆ ಬರಗಳನ್ನು ಬದಲಿಸ್ತಕ್ಕಂಥ ತಾಕತ್ತು ಗುರುಕೃಪಕ್ಕದ, ಪರಮಾತ್ಮನ ಕೃಪಕ್ಕಿರ್ತದ. ಅದಕ್ಕಂತಲೇ ಈ ಕಾರ್ಯಕ್ರಮದೊಳಗೆ
ಒಂದು ತೆಂಗು ಆಶೀರ್ವಾದ ರೂಪದೊಳಗ ತೆಂಗಿನಕಾಯಿ ನಿಮಗೆ ಉಡಿ ತುಂಬುತ್ತಾರ ಅಂದ ಬಳಿಕ ನಿಮ್ಮ ಉಡಿ ತಣ್ಣಗಿರ್ತದ. ಅದು ತಣ್ಣಗಿರಲಿ ಅಂತ ತಿಳ್ಕೊಂಡನೇ ಈ ಕಾರ್ಯಕ್ರಮದೊಳಗೆ ಆ ವ್ಯವಸ್ಥೆ ಮಾಡಿದಾರ. ಹೊಸ ಕುಂಭ ಬರ್ಸೋರು ಇದ್ರಿ ಅಂದ್ರೆ ಬಡ ಬಡ ಬರ್ಸ್ರಿ. ಇಲ್ರಿ ನಮ್ಮ ಮನೆ ಕುಂಭ ಅದಾವಂತ ನಿಮಗೇನಾದರೂ ಅವೇ ಕುಂಭ ಓರ್ಬೇಕನ್ನೋ ಆಸೆ ಇತ್ತಂದ್ರೆ 200 ರೂಪಾಯಿ ಕೊಟ್ರಿ ಅಂದ್ರೆ ಅರ್ಧ ನಿಮಗೆ ರೊಕ್ಕ ಬಂದೇ ಇರ್ತದ. ಅದರಿಂದ ಅವ್ರಿಗೇನು ಅಪೇಕ್ಷೆ ಇಲ್ಲ, ಲಾಭ ಇಲ್ಲ. ಎಲ್ಲರ ಕಳಕಳಿ ಏನದ ಕಮಿಟಿಯವ್ರದ್ದು ಅಂತ ಕೇಳಿದ್ರೆ, ನೀವೆಲ್ಲರೂ ವಿಜೃಂಭಣೆಯಿಂದ ಆ ಕಾರ್ಯಕ್ರಮದೊಳಗೆ ಭಾಗಿಯಾಗಿ ನೀವೆಲ್ಲ ಬರ್ತಿದ್ರಿ ಅಂದ್ರೆ ನೋಡ್ತಕ್ಕಂಥವ್ರಿಗೆ ಎರಡೂ ಕಣ್ಣು ಸಾತಿರಬಾರ್ದು. ಭಗವತಿಯ ಸ್ವರೂಪದೊಳಗೆ ನಿಮ್ಮೆಲ್ಲರನ್ನ ಕಾಣಬೇಕು ಅಂತ ತಿಳ್ಕೊಂಡನೇ ಭಗವತಿಯ ಮೆರವಣಿಗೆಯ ಮುಖಾಂತರವಾಗಿ ನೀವು ಕೂಡ ಕುಂಭವನ್ನು ಹೊತ್ತು ಅಲ್ಲಿಂದ ಭಗವತಿಯ ಸಿದ್ಧಾರೂಢಪ್ಪನ ಸನ್ನಿಧಾನದಿಂದ ಕುಂಭ ಹೊತ್ಕೊಂಡು ಇಲ್ಲಿ ತನ ಬಂದ್ರಿ ಅಂದ್ರೆ ಎಂಥ ಭಾಗ್ಯದ ಗೊತ್ತೇನ್ರಿ. ಒಂದೊಂದು ಹೆಜ್ಜೆಗಳು ಒಂದೊಂದು ಯಜ್ಞಕ್ಕೆ ಸಮ ಅಂತ ಹೇಳ್ತಾವೆ ಶಾಸ್ತ್ರಗಳು. ನಿಮಗದ್ರ ಮಹತ್ವ ಗೊತ್ತಿಲ್ಲ. ಯಾಕಂತ ಕೇಳಿದ್ರ, ನಾವು ಅಲ್ಲಿ ದೇವ್ರಿಗೆಣ್ಣೂರು ಅಂತ ಒಂದು ಊರು ಬರ್ತದ. 10 ವರ್ಷ ಆ ಊರಿಗೆ ಹೋಗಿ ನಾನು ಪ್ರವಚನಕ್ಕೆ. ಅಲ್ಲೆಲ್ಲ ಬೀದರಪ್ಪರು ಅವ್ವರು ಎಲ್ಲರೂ ಪ್ರತಿ ವರ್ಷ ಬೀದರಪ್ಪರು ಶಿಷ್ಯರು ಭಾಳ ಅಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸ 1 ತಿಂಗಳ ಪ್ರವಚನ ಇರ್ತದ. ಕೊನೆಯೊಳಗೆ 3 ದಿನ ವಿಶೇಷವಾಗಿರ್ತಕ್ಕಂಥ ಗುರುಗಳು ಕಾರ್ಯಕ್ರಮ ಇಟ್ಕೊಂಡಿರ್ತಾರ. ಬೀದರಪ್ಪರು ಬರ್ತಾರ, ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಮಹಾತ್ಮರನ್ನ ಕರೆಸ್ತಾರ. ಅಲ್ಲಿ ಕುಂಭೋತ್ಸವ ಪ್ರತಿ ವರ್ಷ ಮಾಡ್ತಾರೆ. ಕುಂಭದ ಕಾರ್ಯಕ್ರಮ ಎಷ್ಟು ದೂರಿಂದ ಓರ್ತಾರೆ ಗೊತ್ತೇನು? ಇವತ್ತಿನ ಹೆಣ್ಮಕ್ಳು ಈಟ್ ಎತ್ತಿದ್ರೆ ಕೈ ನೋಯ್ತಾವಂತ ನೀವು ಅಂತೀರಿ. 3 ಕಿಲೋಮೀಟ್ರ್ಗಳಿಂದ ನಾವು ಕುಂಭ ತರ್ತೀವಿ. ಅಲ್ಲಿ ಎಷ್ಟು ಕಿಲೋಮೀಟ್ರ್ ರೀ? 3 ಕಿಲೋಮೀಟ್ರ್ ಒಳಿಯದ. ಕೃಷ್ಣಾ ನದಿ ಹರಿತದ. ಎಲ್ಲ ತಾಯಂದಿರು ಕೃಷ್ಣಾ ನದಿಗೆ ಹೋಗಿ ಅಲ್ಲಿ ಗಂಗೆ ಪೂಜೆಯನ್ನು ಮಾಡಿ ಅಲ್ಲಿಂದ ಕುಂಭ ಹೊತ್ಕೊಂಡು ನಡ್ಕೋತ 3 ಕಿಲೋಮೀಟ್ರು ಮಹಾಲಕ್ಷ್ಮಿ ಗುಡಿತನ ಬರ್ತಾರೆ ಹೆಣ್ಮಕ್ಳು. ಹೆಂಗಿರ್ಬೇಕ್ರಿ? ನಿಮಗೂ ಆ ಶಕ್ತಿ ಇಲ್ಲನು? ವರ್ಷ ಮಾಡಕತ್ತಿಲ್ಲಲ್ಲ, ಒಂದೇ ವರ್ಷ, ಇದು 1 ವರ್ಷ. ಅವಾಗ ಕಳಸಾರೋಹಣದೊಳಗೆ 1 ವರ್ಷ ಕುಂಭ ಮಾಡಿರಿ, ಈಗ 1 ವರ್ಷ ಕುಂಭ ಮಾಡಾಕತ್ತೀರಿ. ಮತ್ತೆ ಯಾವಾಗ ಮಾಡ್ತಾರೋ ಯಾರಿಗೆ ಗೊತ್ತದ? ಅದಕ್ಕೆ ಭಗವತಿಯ ಸನ್ನಿಧಾನದೊಳಗೆ ಕುಂಭವನ್ನು ಹೊತ್ಕೊಂಡು ಭಗವತಿಯ ಸನ್ನಿಧಾನದೊಳಗೆ ಅದನ್ನು ಇಳಿಸ್ರಿ. ಹೇ ಭಗವತಿ, ಹೇ ಪರಮಾತ್ಮ, ನನ್ನ ಸಂಸಾರ ರೂಪ ಈ ಕಳಶವನ್ನು ನಿನ್ನ ಸನ್ನಿಧಾನದಲ್ಲಿ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ. ನಂದು ಅಂತಕ್ಕಂಥದ್ದು ಏನೂ ಇಲ್ಲ, ಈ ಸಂಸಾರ ಎಲ್ಲವೂ ಕೂಡ ನಿಂದೇ ಅದ ನೋಡು ಅಂತ ಅವನ ಸನ್ನಿಧಾನಕ್ಕೆ ಒಪ್ಪಿಸಿದ್ರಿ ಅಂತ ಕೇಳಿದ್ರೆ ಭಗವಂತನಿಗೆ ನಿಮ್ಮ ಜವಾಬ್ದಾರಿ ಬೀಳ್ತದ. ಪರಮಾತ್ಮ ನಿಮ್ಮ ರಕ್ಷಣೆಯ ಭಾರವನ್ನು ಒತ್ತ ಅಂತ ಕೇಳಿದ್ರೆ ಎಲ್ಲಿನೂ ಕೂಡ ನಿನಗೆ ಅಡಚಣೆಗಳು ಬರಂಗಿಲ್ಲ. ಸಂಪೂರ್ಣವಾಗಿರ್ತಕ್ಕಂಥ ಕೃಪಾಕ್ಕೆ ನೀವು ಪಾತ್ರರಾಗುತ್ತೀರಿ ಅಂತ ತಿಳ್ಕೊಂಡನೇ ಈ ಕಾರ್ಯಕ್ರಮದೊಳಗೆ ಕುಂಭದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ. ಇಷ್ಟು ಮಂದಿ ಬಂದಿರ, ಒಬ್ಬೊಬ್ರು ಒಂದೊಂದೇ ಬರ್ಸಿದ್ರಿ ಅಂದ್ರೆ ಹೀಗೆ 500 ಕುಂಭ ಆಗುತ್ತಾವೆ. ದಿನ ಹೇಳುತ್ತೀವಿ ನೋಡ, ನಿನ್ನೂ ನಾಳೆ ಅನ್ಬೇಡ್ರಿ. ಎಷ್ಟು ದಿನ ಉಳ್ದದ? 3 ದಿನ ಉಳ್ದದ. 3ನೇ ದಿನಕ್ಕೆ ಓರ್ತೀರಿ ಕುಂಭ. 3ನೇ ದಿನಕ್ಕೆ ಒತ್ಕೋಬೇಕಲ್ಲ ನೀವು. ಮತ್ತು ಇಷ್ಟರೊಳಗೆ ನೀವು ಕುಂಭ ಬರೆಸ್ಲೇ ಇಲ್ಲ ಅಂದ್ರೆ ಕಮಿಟಿಯವರು ಟೆಂಗ್ ತರ್ಬೇಕು. ಹೆಂಗೆ 4 ಟೆಂಗ್ ತಂದು 50 ಮಂದಿ ಬರ್ಸಂತ 50 ಟೆಂಗ್ ತಂದ ಬಳಿಕ ಆಮೇಲೆ ನನಗೆ ಆಶೀರ್ವಾದ ಕೊಡಿ ಅಂದ್ರೆ ಸಿಗ್ತೈತೆ ಏನದು? ನೀವೇ ವಿಚಾರ ಮಾಡಿರಿ. ಒಂದು ಮಗನ ಮದುವೆ ಮಾಡ್ಬೇಕಾದ್ರೆ ಎಷ್ಟು ದಿನದಿಂದ ನೀವು ಪ್ರಿಪೇರ್ ಆಗಿರ್ತೀರಿ ಹೇಳ್ರಿ ನೋಡೋಣ. ಮಕ್ಕಳು ಮದುವೆ ಮಾಡಬೇಕು, ಮನೆ ಶಾಂತಿ ಮಾಡಿರಿ, ಎಷ್ಟು ದಿನದಿಂದ ರೆಡಿ ಮಾಡಾಕತ್ತೀರಿ? ತಿಂಗಳಿಂದ ಎಲ್ಲ ಕೆಲಸ ಮಾಡ್ತೀರಿ. ನೀವು ಮಾಡಿರೇ ಇಲ್ಲ. 1 ತಿಂಗಳಾಯ್ತು ನೋಡ್ರಿ, ಸಾಕಾಗ್ಯದ ಅಂತ ಹೇಳ್ತೀರಿ. ಮತ್ತು 1 ತಿಂಗಳಾದ್ರೂ ಒಂದೊಂದು ಮರ್ತಾ ಇರ್ತೀರಿ ಅಂತ ಕಾರ್ಯಕ್ರಮದಾಗ. ಮರ್ತೀರೇ ಇಲ್ಲ? ಎಲ್ಲ ಮಾಡಿದೆ ಅದನ್ನು ಮರ್ತೆ ನೋಡ್ರಿ ಅಂತ ಹೇಳ್ತೀರಿ. ಮತ್ತು ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ, ಎಷ್ಟೋ ಮಂದಿ ಮಹಾತ್ಮರು ಬರ್ತಿರ್ತಾರ, ಎಷ್ಟೋ ಕಾರ್ಯಕ್ರಮಗಳು ಇದ್ರ ಜೊತೆಗೆ ಅದ. ಒಂದು ಬಳಿಕ ಬರೀ ಕುಂಭದ್ದೊಂದೇ ತಲೆ ಕೆಡ್ಸ್ಕೊಂಡು ಕೂಡಂಗಿಲ್ಲ ಅವರು. ತಿಳಿತಿಲ್ಲ ನಾ ಹೇಳೋದೇವು ನಿಮಗೆ. ಅದಕ್ಕೆ 2 ದಿನ, ನಾಳೆ ನಾಡ್ದ ಎಷ್ಟು ಮಂದಿ ಬರೆಸ್ತೀರಿ ಅಷ್ಟೇ ಕುಂಭ, ಅಷ್ಟೇ ಟೆಂಗ ಆಶೀರ್ವಾದಕ್ಕೆ ನಿಮಗೆ ತಂದು ಕೊಡ್ತಾರ. ಆಮೇಲೆ ಬೇಡಿದ್ರೂ ಕೂಡ ಭಗವತಿಯ ಆಶೀರ್ವಾದ ನಿಮಗೆ ಸಿಗಾಕ ಸಾಧ್ಯನೇ ಇಲ್ಲ. ಕಳ್ಕೊಂಡು ಬಳಿಕ ಹುಡುಕ್ಯಾಡ್ತೀವಿ ಅಂದ್ರೆ ಸಿಗಂಗಿಲ್ಲ. ಅದಕ್ಕೆ ಮೊದಲೇ ವಿಚಾರ ಮಾಡ್ರಿ. ಏನು ದೊಡ್ಡದಲ್ಲ, ನೀನು ಕೊಟ್ಟು ನೀನೇ ಪಡ್ಕೊಳ್ಳೋದದ. ನೀ ಕೊಡ್ಲಾರ್ದ ಸಿಗು ಅಂದ್ರೆ ಹೆಂಗೆ ಸಿಗುತ್ತದ್ರಿ? ಮುನ್ನ ಕೊಟ್ಟು ಪಡೆಯದನ್ನು ಬಯಸಲೇತಕ್ಕೆ ಅಂತ ಆಡ್ತಾರ ಮಹಾತ್ಮರು. ನೀ ಕೊಡ್ಲಾರ್ದ ನಿನಗೆ ಆಶೀರ್ವಾದ ಕೊಡು ಅಂದ್ರೆ ಹೆಂಗೆ ಕೊಡಕ್ಕೆ ಬರ್ತದ? ಅದಕ್ಕೆ ತಾವೆಲ್ಲ ತಾಯಂದಿರು, ನೀವು ನಿಮ್ಮವರು